ಉಘೇ ಮಾತ್ಮಲಯ, ಉಘೇ ಮಾತ್ಮಲಯ. ಆನುಮಲೆ, ಜೇನುಮಲೆ, ಗುಂಜುಮಲೆ, ಗುರುಗುಂಜುಮಲೆ 77 ಮಲೆಯಲ್ಲಿ ತಪ್ಪದೆ ನಲಿದು ನಾಟ್ಯವಾಡುವಂತ ನಮ್ಮಪ್ಪಾಜಿ ಮುದ್ದು ಮಾದೇವಂಗೊಂದ್ಸಲ ಉಘೇ ಅಂದ್ರಪ್ಪೋ. ಉಘೇ 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 ಮಾತ್ಮಲಯ, ಉಘೇ ಮಾತ್ಮಲಯ. ಅಡ್ಡು ಬಿದ್ದೇವ್ರಣ್ಣ ನಾವು ನಿಮ್ಮಗ, ಸ್ವಾಮಿ ನಾವು ನಿಮ್ಮಗ. ಅಡ್ಡು ಬಿದ್ದೇವ್ರಣ್ಣ ನಾವು ನಿಮ್ಮಗ, ಸ್ವಾಮಿ ನಾವು ನಿಮ್ಮಗ. ಗಲಾಟೆ ಮಾಡಬೇಡ್ರಿ ಆಟದೊಳಗ, ಸ್ವಾಮಿ ಗಲಾಟೆ ಮಾಡಬೇಡ್ರಿ ಆಟದೊಳಗ. ಅಡ್ಡು ಬಿದ್ದೇವ್ರಣ್ಣ ನಾವು ನಿಮ್ಮಗ, ಸ್ವಾಮಿ ನಾವು ನಿಮ್ಮಗ. ಗಲಾಟೆ ಮಾಡಬೇಡ್ರಿ ಆಟದೊಳಗ, ಸ್ವಾಮಿ ಗಲಾಟೆ ಮಾಡಬೇಡ್ರಿ ಆಟದೊಳಗ. ಹೊಲಮಾನ್ಯ ಮಾಡೋ ಹೆಣ್ಣೈಕ್ಳು ನಾವು, ಹೊಲಮಾನ್ಯ ಮಾಡೋ ಹೆಣ್ಣೈಕ್ಳು ನಾವು. ಹೊಲಗದ್ದೆ ಉಳುಮೆ ಮಾಡೋದು, ಸ್ವಾಮಿ ಹೊಲಗದ್ದೆ ಉಳುಮೆ ಮಾಡೋದು. ಹೇ ಅಡ್ಡು ಬಿದ್ದೇವ್ರಣ್ಣ ನಾವು ನಿಮಗ, ಸ್ವಾಮಿ ನಾವು ನಿಮಗ. ಗಲಾಟೆ ಮಾಡಬೇಡ್ರಿ ಆಟದೊಳಗ, ಸ್ವಾಮಿ ಗಲಾಟೆ ಮಾಡಬೇಡ್ರಿ ಆಟದೊಳಗ. ಹಚ್ಕೊಳ್ಳೋ ಕೆದ್ರುಕೊಳ್ಳೋ ನಾವು, ಬಣ್ಣ ಹಚ್ಕೊಳ್ಳೋ ಕೆದ್ರುಕೊಳ್ಳೋ ನಾವು. ಇರಲಪ್ಪ ಪ್ರೀತಿ ನಮ್ಮ ಮ್ಯಾಲ, ಸ್ವಾಮಿ ಇರಲಪ್ಪ ಪ್ರೀತಿ ನಮ್ಮ ಮ್ಯಾಲ. ಅಡ್ಡು ಬಿದ್ದೇವ್ರಣ್ಣ ನಾವು ನಿಮಗ, ಸ್ವಾಮಿ ನಾವು ನಿಮಗ. ಗಲಾಟೆ ಮಾಡಬೇಡ್ರಿ ಆಟದೊಳಗ, ಸ್ವಾಮಿ ಗಲಾಟೆ ಮಾಡಬೇಡ್ರಿ ಆಟದೊಳಗ. ಅಡ್ಡು ಬಿದ್ದೇವ್ರಣ್ಣ ನಾವು ನಿಮಗ, ಸ್ವಾಮಿ ನಾವು ನಿಮಗ. ಗಲಾಟೆ ಮಾಡಬೇಡ್ರಿ ಆಟದೊಳಗ, ಸ್ವಾಮಿ ಗಲಾಟೆ ಮಾಡಬೇಡ್ರಿ ಆಟದೊಳಗ. ಅಣ್ಣ ಗಲಾಟೆ ಮಾಡಬೇಡ್ರಿ ಆಟದೊಳಗ, ಅಕ್ಕ ಗಲಾಟೆ ಮಾಡಬೇಡ್ರಿ ಆಟದೊಳಗ. ಅಣ್ಣ ಗಲಾಟೆ ಮಾಡಬೇಡ್ರಿ ಆಟದೊಳಗ, ಅಕ್ಕ ಗಲಾಟೆ ಮಾಡಬೇಡ್ರಿ ಆಟದೊಳಗ. ತಂದೆ ಗಲಾಟೆ ಮಾಡಬೇಡ್ರಿ ಆಟದೊಳಗ. ಎಲ್ರಿಗೂ ನಮಸ್ಕಾರ. ದಳವಾಯಿ ಮುದ್ದಪ್ಪನ ದೊಡ್ಡಿಯ ಎಲ್ಲ ಮಹಾಜನಗಳೇ, ಮತ್ತೊಂದು ಸಲ ನಿಮ್ಮೆಲ್ರಿಗೂ ಅಡ್ಡು ಬೀಳ್ತೀನಿ. DM ದೊಡ್ಡಿಯ ಒಂದಿಷ್ಟು ಕಲಾವಿದರು ಸೇರಿಕೊಂಡು ಇವತ್ತು ನಿಮ್ಮ ಮುಂದೆ ನಾಟಕ ಮಾಡೋಕ್ಕೆ ಬಂದು ನಿಂತವ್ರೆ. ಅಂದಂಗೆ ನಮ್ಮೂರಿನಾಗೆ ನಡೆಯುವ ದಿನ ನಡೆಯುವಂಥ ಘಟನೆಗಳನ್ನೇ ಒಂದು ಕತೆ ಮಾಡಿ ನಿಮ್ಮ ಮುಂದೆ ಕ್ಷಮೆ ಅನ್ನುವ ನಾಟಕವನ್ನು ಪ್ರದರ್ಶನ ಮಾಡೋಕ್ಕೆ ನಮ್ಮ ಹುಡುಗರೆಲ್ಲ ತಯಾರಾಗಿ ಬಂದು ನಿಂತವ್ರೆ. ಅಂದಂಗೆ ಈ ಕ್ಷಮೆ ಅಂದರೆ ಏನು? ಹೆಣ್ಣಿಗೆ ಇನ್ನೊಂದು ಹೆಸರೇ ಕ್ಷಮೆ. ಒಬ್ಬ ಹೆಣ್ಣು ತನ್ನ ಅಯೋಗ್ಯ ಗಂಡನಿಗೆ ಕ್ಷಮೆಯನ್ನು ಕೊಡ್ತಾಳೆ, ದುಷ್ಟ ಮಗನಿಗೆ ಕ್ಷಮೆಯನ್ನು ಕೊಡ್ತಾಳೆ, ನೀಚ ಅತ್ತೆಗೂ ಕೂಡ ಕ್ಷಮೆಯನ್ನು ಕೊಡ್ತಾಳೆ. ಈ ಕ್ಷಮೆಯನ್ನು ನೀಡುವ ಗುಣ ಹೆಣ್ಣಿಗೆ ಪ್ರಕೃತಿಯೇ ನೀಡಿದೆ. ಆತ್ಮೇರೆ, ಹೀಗೆ ಜೀವನದಲ್ಲಿ ತಪ್ಪು ಮಾಡುವ ಗಂಡಸರನ್ನು ಕ್ಷಮೆಯನ್ನು ನೀಡುತ್ತಾ ಸಂಸಾರವನ್ನು ನಡೆಸುವ ಹೆಣ್ಣು ಸಂಸಾರದ ಕಣ್ಣು. ಹಾಗಾದರೆ ಸಮಾಜದಲ್ಲಿ ಏನು ನಡೀತಾ ಇದೆ? ಇಂಥ ಹೆಣ್ಣಿನ ಮೇಲೆ ಅತ್ಯಾಚಾರ, ಅನಾಚಾರ ನಿರಂತರವಾಗಿ ನಡೆಯುತ್ತಿದೆ ಬಂಧುಗಳೇ. ಆತ್ಮೀಯರೇ, ನನ್ನ ಉದ್ದೇಶ ಇಷ್ಟೇ. ನಾನು ಈ ನಾಟಕದ ಮಾಸ್ಟ್ರು. ಇಲ್ಲಿ ಒಂದಷ್ಟು ನಿಮ್ಮೆಲ್ಲರಿಗೂ ಅರಿವು ಮೂಡಿಸುವಂಥ ಒಂದು ಕಾರ್ಯಕ್ರಮ. ಈ ನಾಟಕದಲ್ಲಿ ಬರುವ ವಿಷಯ
ನಿಮ್ಮೆಲ್ಲರಿಗೂ ಒಂದಿಷ್ಟು ತಿಳುವಳಿಕೆ ನೀಡುವ ಉದ್ದೇಶದಿಂದ ನಾನಿಲ್ಲಿ ಈ ನಾಟಕವ ಮಾಡಿಸ್ತಾ ಇದ್ದೀನಿ. ಅಂದಂಗೆ ಒಂದು ಹೆಣ್ಣಿನ ಜೀವನದಲ್ಲಿ ಒಬ್ಬ ಕುಡುಕ ಗಂಡ ಬಂದರೆ ಆಕೆ ಬದುಕು ನರಕ. ಈ ಎಲ್ಲ ವಿಷಯಗಳನ್ನು ಕುರಿತು ಕಲಿತು ನಿಮ್ಮ ಮುಂದೆ ಬಂದು ನಿಂತಿದ್ದಾರೆ ನಮ್ಮ ಹುಡುಗರು. ಕ್ಷಮೆ ಎನ್ನುವ ನಾಟಕವನ್ನು ಪ್ರದರ್ಶನ ಮಾಡೋಕ್ಕೆ ದಯಮಾಡಿ ನೀವೆಲ್ಲ ಕ್ಷಮೆ ನಾಟಕವನ್ನು ನೋಡೋಣಲ್ವಾ? ಹಾಗಾದರೆ ಬನ್ನಿ ಎಲ್ಲರೂ. ಅವ್ವ ಅವ್ವ ಅವ್ವ, ನಾನು ರಂಗೋಲಿ ಹಾಕ್ತೀನಿ. ಏ ಕಮ್ಲಿ, ನಿಂಗೆ ರಂಗೋಲಿ ಹಾಕಕ್ ಬರಕಿಲ್ಲ ಕಣವ. ಏ ನಿನಗೆ ಹಾಕಕ್ ಬರಕಿಲ್ಲ ಅಂದ್ರೆ ನಾ ರಂಗೋಲಿ ಹಾಕದ್ ಕಲಿಯೋದು ಯಾವಾಗ? ಕೊಡವ ಇಲ್ಲಿ. ಈ ರಂಗೋಲಿ ಮನೆ ಆಡಾಯ್ತು. ಈಗ ನೀನು SLC ಓದ್ತಿದ್ಯಾ, ಚೆನ್ನಾಗಿ ಓದಿ ಪಾಸ್ ಆಗ್ಬೇಕು. ಆಮೇಲೆ ಮಂಡ್ಯ ಕಾಲೇಜ್ಗೆ ಹೋಗ್ಬೋದು ಮಗ, ಗೊತ್ತಾಯ್ತಾ? ಹೂನವ್ವ. ಸರಿ ತಗೋ. ನೋಡು, 1 ಗಂಟೆ ಕುತ್ಕೋಬೇಡ, ಹಾಕ್ಬಿಟ್ಟು ಬಿರ್ನೆ ಬಾ, ಸ್ಕೂಲ್ ಟೈಮ್ ಆಯ್ತು. ಹೂನವ್ವ, ನೀನ್ ಇಲ್ಲೇ ಕಟ್ಟೆ ಮ್ಯಾಗ ಕುಂತ್ಕೊಂಡು ನೋಡು, ನಾನು ರಂಗೋಲಿ ಹಾಕ್ತೀನಿ. ಸರಿ, ಹಾಕಾಕ್ ನಾನು ನೋಡ್ತೀನಿ. ಯಾರೇ ಕೂಗಡಲಿ ಊರೇ ಓರಡಲಿ ದಿಡದೆಮ್ಮದಿಗೆ ಭಂಗವಿಲ್ಲ, ಎಮ್ಮೆ ದಿದಗೆ ಶಾಟಿ ಇಲ್ಲ, ಬಿಸಿಲು ಮಳೆಗೆ ಬಿರುಗಾಳಿ ಚಳಿಗಡ್ಡಿ ಹೆಳ್ಳುಕ್ಕ. ಭಾಗ್ಯ, ಏ ಭಾಗ್ಯ, ಏ ಕಮಲಿ, ಎಲ್ಲೇ ನಿಮ್ಮವ್ವ? ಎಲ್ಲಿ ಹೋಗಿದ್ದಾಳೆ ನಿಮ್ಮವ್ವ? ಕರಿಯೇ. ಅವ್ವ ಇಲ್ಲೇ ಕಟ್ಟೆ ಮೇಲೆ ಕುಂತ್ಕೊಂಡವಳೆ, ಕಾಣಕ್ಕಿಲ್ವಾ ನಿಂಗೆ? ಏಯ್, ದಿನ ಇದೇ ಗೋಳು ನಿಂದು. ನನಗೆ ದುರ್ಗುಟ್ಕೊಂಡು ನೋಡ್ತೀಯೇನೆ. ಕರಿಯೇ ಕರಿಯೇ ನಿಮ್ಮ ಅವ್ವಗ. ಅವ್ವ ಬಾರವ್ವ ಇಲ್ಲಿ. ಏ ಭಾಗ್ಯ, ಬರ್ರಿ ಈ ಕಡೆ ಬರ್ರಿ. ಅಯ್ಯ ಅಯ್ಯ ಅಯ್ಯ, ನಿನ್ ಮಕ ಸುಡ. ಅಯ್ಯ ಅಯ್ಯ ಅಯ್ಯ, ನಿನ್ ನೆಗದು ಬೀಳ. ಗದ್ದೆ ಕೆಲ್ಸಕ್ಕೆ ಹೋಯ್ತೀನಿ ಅಂತ ಹೇಳ್ಬಿಟ್ಟು ಬೆಳಿಗ್ಗೆನೆ ಕುಡ್ಕೊಂಡಿದ್ಯಾ? ನೀನ್ ಕಟ್ಕೊಂಡಾಗಿಂದು ಇದೇ ಗೋಳಾಗೋಯ್ತು ನನಗೆ. ಏನು, ನಾನು ನಿನ್ನ ಕಟ್ಕೋತೀನಿ ಅಂತ ಬಂದಿದ್ನ? ಇಲ್ವಲ್ಲ,
ನಿಮ್ಮ ಅಣ್ಣನೇ ನನಗೆ ಬೇಡ ಬೇಡ ಅಂದ್ರು ತಂದು ಗಂಟಾಕ್ಬಿಟ್ಟ. ನೋಡು ನಮ್ಮ ಅಣ್ಣನ ವಿಷಯ ಎತ್ತಿದ್ರೆ ಚೆನ್ನಾಗಿರಕ್ಕಿಲ್ಲ. ಯಾಕೆ? ಕಟ್ಕೊಂಡ್ ಹೆಂಡ್ರು ಮಕ್ಳನ್ ಸಾಕೋ ಯೋಗ್ಯತೆ ಇಲ್ಲ ಈ ನನ್ನ ಮಕ್ಕಳಿಗೆ. ಸುಮ್ಕೆ ಮಾತಾಡ್ತಾನೆ. ಲೇ ಭಾಗ್ಯ, ಅಲ್ಲಿ ದಿನ ನೀನು ಕೂಲಿ ಕೆಲ್ಸಕ್ಕೆ ಹೋಯ್ತಿಯಲ್ಲ, ಅದರಿಂದ ಸಂಬಳ ಬರುತ್ತಲ್ಲ, ಅದ್ರಾಗ ಮನೆಗೆ ಬೇಕಾಗಿರೋ ಅಕ್ಕಿ ಬೆಲ್ಲ ಬೇಳೆ ತಂದು ಮಡಿಕೆಬೇಕನ್ನೋ ಜ್ಞಾನ ಬೇಡವೇನೆ ನಿನಗೆ? ಲೇ ಲೇ ಜ್ಞಾನ್ಗೇಳಿ ನಿನ್ ಮಕ ಮುಚ್ಚ. ನಿನ್ ಹೆಂಡ್ರು ಮಕ್ಳಿಗೆ ನೀನು ದುಡ್ಡು ಹಾಕ್ಬೇಕಂಡ್ಲ. ನಾನು ಗಂಡು, ನಾನು ನಿನ್ನ ಗಂಡ. ನನಗೆ ಎದುರು ವಾದಿಸ್ತೇನೆ, ನೋಡಿ ನಿನಗೇನು ಮಾಡ್ತೀನಿ ಅಂತ. ಲೇ ಲೇ ಮೊದಲು ನೆಟ್ಟಿಗೆ ನಿಂತ್ಕೊಳ್ಳ, ಆಮೇಕಿಂತ ಹೊಡಿವಂತೆ. ನನಗೆ ಮತ್ತೆ ಎದುರು ವಾದಿಸ್ತೇನೆ, ನೋಡಿ ನಿನಗೆ ಹೆಂಗೆ ಹೊಡಿತೀನಿ ಅದೇ. ಲೇ ಶಿವನಂಜ, ಅಯ್ಯೋ ಏನಪ್ಪ ಮಾಡೋದು ಶಿವನಂಜ. ಅಯ್ಯೋ ಕಮ್ಲಿ ಕಮ್ಲಿ ಕಮ್ಲಿ, ಏನವ್ವ? ನೋಡೆ ನಿಮ್ಮ ಅಪ್ಪ ಹೆಂಗ್ ಬಿದ್ದೋಗವನೆ ಬೆಳಿಗ್ಗೆನೆ. ಥೂ, ನಮ್ಮಪ್ಪನ ದಿನ ಇದೇ ಗೋಳಾಯ್ತು. ಬಾರವ ಎತ್ತಣ. ಒಳ್ಳೆ ಕರ್ಮ ಆಯ್ತೆ ಬೆಳಿಗ್ಗೆನೆ ಎತ್ತೆ. ಎದ್ದೇಳಪ್ಪಯ್ಯ. ಕಬಲಿ ಭಾಗ್ಯ ಅಲ್ಲ, ಬರಿಗೆ ಎಲ್ಲ ಶಾಪ ತಂದು ಹಾಕುವಂತ ಹೇಳಿದ್ರೆ ನಡಿಯಪ್ಪಯ್ಯ, ಸುಮ್ನೆ ನಡಿ ಮುಂದೆ. ಬೆಳಿಗ್ಗೆನೆ ಮಾತಾಡ್ಕೊಂಡು ಕುತ್ಕೊಂಡ್ಬಿಡ್ತಾನೆ. ಶಿವನಂಜಣ್ಣ, ಶಿವನಂಜಣ್ಣ. ಹೇ ಶಿವನಂಜಣ್ಣ. ಓ ಶಿವನಂಜಣ್ಣ. ಹಾಗೆ ಕೂಗದ ಏನ್ ಗುಂಡ? ಓಹೋ ಕರಿಲಿಂಗನು ಬಂದ್ಬಿಟ್ಟವನೆ. ಏ ಕೆಂಪಕ್ಕ, ಏನಿಲ್ಲ ಕೆಂಪಕ್ಕ, ಅದು ಚೆನ್ನಾಗಿದೆ ಕೆಂಪಕ್ಕ. ಚೆನ್ನಾಗಿದೆ ಕೆಂಪಕ್ಕ. ಅಯ್ಯೋ ತಂದೆ ತಂದೆ ತಕೊಂಡ್ ಏನ್ ಮಾಡ್ತೀಯ ಮಗ? ಊರು ಹೋಗಂತದೆ, ಕಾಡು ಬಾ ಅಂತದೆ. ಅದ್ ಸರಿ, ಏನು ಕುಡ್ಕುರ್ ಸವಾರಿ ಒತ್ತರೇನೆ ನಮ್ಮನೆಗೆ ಬಂದ್ಬಿಟ್ಟೈತಲ್ಲ. ಏನ್ ಕೆಂಪಕ್ಕ, ಮೂರೊತ್ತು ಕುಡಿಯೋದೆ ನಾವು, ಬೇರೆ ಕೆಲಸ ಇಲ್ವೇ? ಏನ್ ಮಾತಾಡ್ತೀಯ? ಕೆಲಸ ಇರಲ್ವಾ ನಮಗೆ? ಚೆನ್ನಾಗಿ ಮಾತಾಡ್ತೀಯಲ್ಲ ನೀನು. ನೋಡಪ್ಪ, ಓ ಚೆನ್ನಾಗಂತ ಕೆಂಪಕ್ಕ ನೀನು. ಏನ್ ಸತ್ಯ ಹರಿಶ್ಚಂದ್ರನ್ ಮೊಮ್ಮಕ್ಳು ನೀವು 3 ಜನನು 3 ಹೊತ್ತು ಕುಡ್ಕೊಂಡ್ ಬಿದ್ದಿರ್ತೀರಾ. ಅದ್ ಸರಿ, ಈಗ ಯಾಕೆ ಬಂದ್ರಿ? ಏ ಭಾಗ್ಯಕ್ಕ, ಅದು ಶಿವನಂಜಣ್ಣನ ಹತ್ರ ಹೊಸ ಕೆಲಸ ಇತ್ತು, ಅದಕ್ಕೆ ಬಂದಿದ್ವಿ. ಏ ಏನ್ರಲ್ಲ ಅವಂತ ಒಂಥರ ಹಚ್ಕರಿಯ. ನಿಮ್ಗೆ ಹೊಲ ಮನೆ ಹೆಂಡತಿ ಮಕ್ಕಳು ಯಾಕಿರ್ಲ ಬೇಕು? ನಿಮ್ಮ ಮುಖಕ್ಕೆ ಹೆಂಡತಿ ಮಕ್ಕಳು ಸಂಸಾರ ಮದ್ವೆ ಯಾಕಿರ್ಲೇಬೇಕು? ನಿಮ್ಮ ಜನ್ಮಕ್ಕೆ ಬೆಂಕಿ ಹಾಕ. ಏ ಅದು ಅಲ್ಲಿ ಭಾಗ್ಯಕ್ಕ, ಶಿವನಂಜಣ್ಣ ಎಲ್ಲಿ ಕಾಣಿಸ್ತಿಲ್ವಲ್ಲ? ಏ ನಿಮ್ ಶಿವನಂಜಣ್ಣನ್ಗೆ ನಿನ್ನೆ ರಾತ್ರಿ ಕುಡ್ದಿರೋ ನಿಸನೇ ಇನ್ನು ಇಳ್ದಿಲ್ಲ. ಈಗೆದ್ದಿ ಮಕ ತೊಳಿತವ್ನೆ ನೋಡ್ರೋ. ಮರ್ವಾದೆಯಿಂದ ಸುಮ್ಕೆ ಹೊಂಟೋಗುರ್ಲಾ. ಬೆಳಗ್ಗೆ ಇವ್ರ ಮನೆ ಹತ್ರ ಬಂದು ಲೇ ಗುಂಡಾಕರ್ ನಿಂಗ ಯಾಕ್ರಲೇ ಹಂಗ ಹೊಂಟ್ರಲ್ಲ? ಬರ್ರಿ ಅಪ್ಪ ತಂದೆ ಎರಡು ಒಂದೇ ಮುಂದೆ ಹೇಳ. ಬೆಳಗ್ಗೆನೆ ನಿನ್ ನುಡಿಕೊಂಡು ನಿಮ್ ಮನೆ ತವ ಬಂದ್ರೆ ಆ ಕೆಂಪಕ್ಕನು ಭಾಗ್ಯಕ್ಕನು ಸೇರ್ಕೊಂಡು ನಮಗೆ ಮಕ್ಕ ಓದ್ ಕಳಿಸ್ತವ್ರ ಕಣ. ಹೌದಾ? ಇವಕ್ಕೆ ಎಷ್ಟು ಉಗಿಸ್ಕೊಂಡ್ರೂ ಗೊತ್ತಾಗಲ್ಲ. ನಾಚಿಕೆ ಮಾನ ಮರ್ವಾದಿ ಏನೂ ಇಲ್ಲ. ಬೆಳಿಗ್ಗೆನೆ ನಮ್ಮನೆ ಹತ್ರ ಬರ್ತವೆ ನಾಯಿ ಮುಂಡೆವು. ಏ ಭಾಗ್ಯಕ್ಕ, ನಾಯಿಗೆ ಅಂತ ಹೇಳ್ಬೇಡ ಆಯ್ತಾ? ಶಿವನಂಜಣ್ಣ, ಭಾಗ್ಯಕ್ಕ ನೋಡೋ ನಾಯಿ ಅಂತ ಕರಿತಾ ಇದೆ. ಏ ಭಾಗ್ಯ, ಮನೆಗೆ ಬಂದವ್ರಿಗೆ ಹಂಗೆಲ್ಲ ಮಾತಾಡ್ತಾರೇನೆ? ಅವ್ವ ನೀನರ ಹೇಳವ್ವ ಭಾಗ್ಯಾಗ. ಆಹಾ ಬರೀ ನಾಯಿ ಎಲ್ಲ ಕಂಡ್ರು
ಕಂತ್ರಿ ನಾಯಿಗಳೇ ಹೋಗ್ರ ಶಿವನಂಜನ ನೀನ್ ನುಡಿಕಂಬ ಬೆಳಗ್ಗೆ ಬಂದಿದ್ದಕ್ಕೂ ಒಳ್ಳೆ ಮರ್ಯಾದೆ ಸಿಕ್ತು. ಒಳ್ಳೆ ನಿನ್ ಮರ್ಯಾದೆ ಸವಾಸನೆ ಸಿಕ್ತಪ್ಪ. ಬೇಡಪ್ಪ ನಮಗೆ. ಸವಾಸನೆ ಸವಾಸನೆ ಬೇಡಪ್ಪ. ಬೇಡ. ನಡಿಯಕ್ಕೆ ನಿಂಗ ಹೋಗೋಣ. ನಡಿಯಪ್ಪ. ಲೇ ಲೇ ನಿಲ್ರ, ನಿಮ್ಮಿಬ್ಬರಿಗೆ ಆಮೇಲೆ ನೋಡ್ಕತ್ತೀನಿ. ಹಾ ಹಿಡಿಕೆ. ಅಯ್ಯೋ ಅಯ್ಯೋ ಅಯ್ಯೋ, ಬೆಳಿಗ್ಗೆನೆ ಒಳ್ಳೆ ಕುಡುಗು ತಮಾಸ ಆಯ್ಕೋಯ್ತು ನನಗೆ. ಹಾಳಾದವರು. ಇವಕ್ಕೇನು ಕೇಮಿ ಇಲ್ಲ, ಓದ್ತಾನೆ ಹುಡ್ಕೊಂಬಂದ್ಬಿಡ್ತಾವ ಮನೆ ತಕ್ಕ. ಶಿವನಂಜನ ಶಿವನಂಜನ, ಏ ಶಿವನಂಜನ ಏನ್ರಲ್ಲ? ಏ ನಿತ್ಕ ಶಿವನಂಜನ, ಏನ್ ಇಷ್ಟು ಬೇಗ ಮನೆ ಓಡೋಗ್ತಿದ್ಯಲ್ಲ ಹಂಗೆ ನೀನು? ಏನ್ ಹೇಳ್ರ ಶಿವನಂಜನ, ಹಾ. ಇವತ್ತು ನಮ್ ಕಡೆಯಿಂದ ನಿನಗೆ ಫುಲ್ ಪಾರ್ಟಿ. ಫುಲ್ಲು ಪಾರ್ಟಿ. ಮತ್ತೆ ಕೇಳಿಲ್ಲಿ ಎಲ್ಲ ನಿಂದೆ ಬ್ರ್ಯಾಂಡೆ. ಹೌದು, ಎಲ್ಲ ನಿಂದೆ ಬ್ರ್ಯಾಂಡ್. ತರಕ್ಕೆ ರಂಗ ಹೋಗೋನೆ, ಇನ್ನೇನ್ ಬಂದ್ಬಿಡ್ತಾನೆ. ಅವ್ನ್ ಬಂದೇಟ್ಗೆ ಪಾರ್ಟಿ ಶುರು ಹಚ್ಕೊಳಮ್ಮ. ಸರಿ ಕಣ್ರಲ್ಲ, ಪಾರ್ಟಿಗೆ ಕಾಸಿನ ವ್ಯವಸ್ಥೆ ಏನ್ ಮಾಡಿದ್ರಲ್ಲ ಅದನ್ನ ಹೇಳ್ಬೇಕಲ್ಲ. ಕಾಸು ಗೀಸಿಗೆಲ್ಲ ನೀನು ಯೋಚನೆ ಮಾಡಬೇಡ ನೀನು. ಹಂಗಂತೀಯ? ಮೊದಲು ಪಾರ್ಟಿ, ಹಾ. ಆಮೇಲೆ ಕಾಸದ ವಿಷಯ. ಹೌದಾ? ಕರೀನಿಗ ರಾಜಣ್ಣ ಈ ಕಡೆನೆ ಬರ್ತಾವನ್ ಕಣ. ಓ, ರಾಜಣ್ಣ ಬರ್ತಾನಲ್ಲಿ. ಬಂದ್ರೆ ಅಷ್ಟೇ ಕೆಲಸ ಕೆಟ್ಟೋಯ್ತು ಕಣಲೇ. ಒಂದ್ ಕೆಲ್ಸ ಮಾಡು ಕರಿನಿಂಗ, ರಾಜಣ್ಣನ್ ಕರ್ಕೊಂಡು ನೀನ್ ಹಂಗೆ ಹೋಗ್ಬಿಟ್ಟು ಅವನ್ ಬಿಟ್ಟು ಬೇಗ ಬಾ ನೀನು. ಬೇಗ ಬರ್ತೀನಿ. ಶುರು ಹಚ್ಕೊಳ್ಳಿ. ಹೋಗ 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 ತಗೊಳ ಕೊಡೋ ರಂಗ. ಎಲ್ಲ ತಂದಿಯಲ್ಲ ರಂಗ? ಎಲ್ಲ ಐತೆ. ಕುತ್ಕ ಕುತ್ಕ. ಲೇ ಗುಂಡ ತಗಿಲ್ಲ ಏನೇನಿದಾವ ಅದ್ರಾಗ. ಇಡೈ. ಕೊಡ ಕೊಡ ಗಡಾಸ್ ಕೊಡ. ಇವನ್ ಯಾವನ್ಲ ಹೊಸಬ ಮಾಡ್ಯಂಗ್ ಮಾಡ್ತೀಯಲ್ಲ ಲೇ. 2 ಸಲ ಕುಡಿತಾನೆ ನನ್ನ ಮಗ ದಿನಕ್ಕೆ. ಶಿವನಂಜನ ಆಗ್ಲ ಹಿಡಿಯಲ್ಲ ತಡಿಯೋದಕ್ಕಿನ್ನ. ಚೈಸ್ ಮಾಡ ಚೈಸ್ ಮಾಡ. ಶುರು ಮಾಡ. ಹೊಲಗದ್ದೆ ಕೆಲಸ ಮಾಡುವುದಿಲ್ಲ, ಹೆಂಡತಿ ಮಕ್ಕಳ ಚಿಂತೆಯೇ ಇಲ್ಲ, ಇವರಿಗೆ ಯಾರ ಚಿಂತೆಯೇ ಇಲ್ಲದ ಬೇರು ಮಾಡಿಗಳು. ಉಂಡಾಡಿಗೊಂಡರೋ ಇವರು, ಉಂಡಾಡಿಗೊಂಡರೋ ಉಂಡಾಡಿಗೊಂಡರೋ ಇವರು, ಉಂಡಾಡಿಗೊಂಡರೋ. ಊರಿನ ಚಿಂತೆ ಇಲ್ಲವೇ ಇಲ್ಲ, ಮಕ್ಕಳ ಗೊಡವೆ ಬೇಕಾಗಿಲ್ಲ, ತಂದೆಯ ತಾಯಿಯ ಚಿಂತೆಯ ಮಾಡದ ಬೇರು ಮಾಡಿಗಳು. ಉಂಡಾಡಿಗೊಂಡರೋ ಇವರು, ಉಂಡಾಡಿಗೊಂಡರೋ ಉಂಡಾಡಿಗೊಂಡರೋ ಇವರು, ಉಂಡಾಡಿಗೊಂಡರೋ ಉಂಡಾಡಿಗೊಂಡರೋ ಇವರು, ಉಂಡಾಡಿಗೊಂಡರೋ.
ಗಂಟೆ ಚಂದಾಗಿದೆ ಕಡ್ಲ. ಲೇ ಗುಡ್ಡ ಲೇ ರಂಗ ಪಾರ್ಟಿ ಸೂಪರ್ ಕಳ್ಳ ಸೂಪರ್. ಗುಡ್ಡೆ ಅಂತ ಸೇವರ್ತ. ಲೇ ಹಿಡ್ಕೊಳ್ಳ ಸ್ವಲ್ಪ ಹಿಡ್ಕೊಳ್ಳೋ. ಲೇ ಗುಡ್ಡ ಹಿಡ್ಕೊಳ್ಳೋ. ಲೇ ರಂಗನ ಮಂಗ್ರ. ಅಡಿಲ್ಲ ಮಕ್ಕಳ ಸಮಸ್ಯೆ ಐತಪ್ಪ. ತೆಗಿಯ ಶರಿಸ್ಲ ಈ ಕಡೆ ಎಳಿಯ. ಇಷ್ಟು ಒಟ್ಟಿಗೆನೆ ಒಂದದ್ದೇ ತರ್ತಿಯಲ್ಲ. ನೆಟ್ಟಿಗೆ ನಿಂತ್ಕೊಳಪ್ಪ. ನೆಟ್ಟಿಗೆ ನಿಂತ್ಕೊ. ಆಮೇಲೆ ಸರಿ ತೆಗಿಲ. ಲೇ ಆಗ್ಲೇ ಹೇಳಿಲ್ಲ ತೆಗಿಲ ಈ ಕಡೆ. ಲೇ ಅಶ್ಚರಿ ಕಂಡ್ರಲ್ಲ, ಈ ಪಾರ್ಟಿಗೆಲ್ಲ ಕಾಶಿಗೆ ಏನ್ ಮಾಡಿದ್ರಲ್ಲ? ಏನ್ ಮಾಡಿದ್ರು ಕಾಶಿಗೆ? ನಿನ್ ಕಾಸ್ ಮನೆ ಹಾಳಾಯ್ತು ಶಿವನಂಜನ. ಯಾಕ ಇವತ್ತು ಬೆಳಗ್ಗೆನೆ ನನಗೆ ಬಹಳ ದುಃಖ ಆಗೈತೆ ಶಿವರಂಜನ. ಯಾಕ? ಲೇ ಲೇ ನೀನ ಕುಚ್ಚುಕು ಕಡ, ನೀನ ಕುಚ್ಚುಕು. ನೀನೇ ದುಃಖ ಆದ್ರೆ ನನಗೆ ತಡೆಯಕ್ಕಾಗಲ್ಲ ಕಡೋ. ನೀನ್ ನನ್ನ ಕುಚ್ಚುಕು ಕಡೋ. ಏಯ್ ರಂಗಿನೋ, ಲೇ ಒಂದು ಬಿಟ್ಟೆ ಅಂದ್ರೆ ಮಂಗ ಆಗ್ತಿ ಮಗನೇ. ಸುಮ್ಮನೆ ಎತ್ಕೊಳ್ಳೋ. ಮಂಗ ಗಿಂಗ ಅಂದ್ರೆ ಏನು ಏನ್ ಮಾಡ್ತಿಲ್ಲ? ಚೆನ್ನಾಗಿರಕ್ಕಿಲ್ಲ ನೋಡೋ. ಚೆನ್ನಾಗಿರಕ್ಕಿಲ್ಲ. ಜಗಳ ಆಡೋದ್ ಬಿಡು. ಏ ನನ್ ಬೇಜಾರಿನ ಕತೆ ಹೇಳಿದ ತಾನೇ ಕೇಳೋದು. ಹೇಳ ಅದು ಏನು ಓದ್ತಾರೇನೆ. ನಿಮ್ಮ ಮನೆ ತವ ಬಂದಿದ್ವಾ? ಯಾವಾಗ? ಬೆಳಗ್ಗೆ. ಮುಂದೆ ಕೇಳ, ಮುಂದೆ ಕೇಳು. ಅವಾಗ ಭಾಗ್ಯಕ್ಕ ನಾಯಿ ಅಂತ ಬೈದ್ಬಿಟ್ಲು. ಅದು ಹಾಳಾಗೋಗ್ಲಿ ಅಂದ್ರೆ ನಿಮ್ಮವ್ವ ಕೆಂಪವ್ವಲೇ ಕಂತ್ರಿ ನಾಯಿ ಅನ್ಬಿಟ್ಲು. ಬೇಜಾರಾಯ್ತು ಗೊತ್ತಾ? ಭಾಗ್ಯ ನಿಮಗೆ ನಾಯಿಗಳು ಅಂದ್ರ, ಕೆಂಪವ್ವ ಕಂತ್ರಿ ನಾಯಿಗಳು ಅಂದ್ರ. ಹೌದು ಅನ್ನು. ಯಾವಾಗ ಅಂದ್ರಲ್ಲ? ನನ್ನ ನೆನಪೇ ಇಲ್ಲಲ್ಲ. ಹಂಗ ಅನ್ಬಿಡ್ದಿತ್ತು. ಇರ್ಲಿ ಬಿಡಲ್ಲ. ಪ್ರಿನ್ಸಿಪಲ್ ದಿಂಗದ್ಲವಳ ಏನೋ ಒಂದ್ ಮಾತು ಬರುತ್ತೆ ಹೋಯ್ತದಲ್ಲೇ. ಫೀಲಿಂಗ್ ಐತಿ. ಇರ್ಲಿ ಗೊತ್ತಿಲ್ಲ. ಇರ್ಲಿ ಸವಸ ಮಾಡಿ ನಿಂತಿದ್ರಪ್ಪ ಇಸ್ಕೋಬೇಕಲ್ಲ ಅವ. ಮತ್ತೆ ಹಾಗೆಲ್ಲ ಸ್ನೇಹ ಆದ್ಮೇಲೆ ಅಷ್ಟು ಬಡಕ್ಕಾಗಕ್ಕಿಲ್ಲ. ನಾಯಿ ನಾಯಿ ಅದ್ರಾಗ ಕಂಟ್ರಿ ನಾಯಿ. ಅದ್ ಸರಿ ಕಳ್ಳ. ಈ ಪಾರ್ಟಿಗೆ ಕಾಸಿನ ವ್ಯವಸ್ಥೆ ಏನ್ ಮಾಡಿದ್ರಿ? ಎಲ್ಲಿಂದ ಕಾಸು ತಂದ್ರಿ ಅಂತ ಹೇಳೇ ಇಲ್ವಲ್ಲೋ? ಶಿವನಂಜಣ್ಣ ಆಯುಷ್ಯ ಕೇಳ್ಬೇಡ. ಯಾಕೆ? ಅಲ್ಲಲ್ಲೇ ಸುಮ್ನಿರ. ಏನ್ಲ ಏನೋ ಇದು ಗೊಂಬೆ ನಿಂತ್ಕೊಂಡಂಗೆ ನಿಂತ್ಕೊಂಡಲ್ಲೋ. ಯಾರು ಬಂದಿದಾರಲ್ಲೇ? ಮಗ. ರಾಜಣ್ಣ ಬಾವ. ನಮಸ್ಕಾರ. ನಿಮ್ ನಮಸ್ಕಾರಕ್ಕೆ ಬೆಂಕಿ ಬಿತ್ತು. ಅಯೋಗ್ಯ ನನ್ನ ಮಕ್ಕಳ. ತೋಟದ ಕೆಲ್ಸಕ್ಕೆ ಬರ್ತೀನಿ ಅಂತೇಳಿ ನೆನ್ನೆ ನೀವು 500 ರೂಪಾಯಿ ಇಸ್ಕೊಂಡು ಬಂದು ತೋಟದ ಕೆಲ್ಸಕ್ಕೆ ಬರಲ್ಲ ಅಂದ್ರೆ ಇಲ್ಲಿ ಕುಡಿತಾ ಪಾರ್ಟಿ ಮಾಡಿ ಕೂತಿದ್ದೀರ. ನಾನು ತೋಟದಲ್ಲಿ ನೀವು ಬರ್ತೀರಾ ಅಂತ ಕಾಯ್ತಾ ಕೂತಿದ್ದೀನಿ. ಮಾಡ್ತೀನಿ ನನ್ನ ಮಕ್ಕಳ.
ನಡೀಲ ಲೇಟ್ ಬರ್ರೆ ಇದ್ವಿ, ನಡಿ ಮಾಡ್ತೀನಿ ಮಕ್ಕಳ. ಲೇ ಶಿವನಂಜ, ನಿನ್ನಿಂದಲೇ ಕಳ್ಳೆ ಈ ಊರೆಲ್ಲ ಹಾಳಾಗೋಗಿರೋದು. ಅಯ್ಯ ನಿನ್ ಮಕ್ಕಕ್ ಬೆಂಕಿ ಬಿತ್ತು. ಬೇಕೊಪ್ಪು ನನ್ನ ಮಗನೇ. ಲೇ ಬಡ್ಡಿ ನನ್ನ ಮಕ್ಕಳ, ಅದಕ್ಕೆ ಈ ಕಾಸಿನ ವ್ಯವಸ್ಥೆ ಏನು ಮಾಡಿದ್ರಿ? ಇದಕ್ಕೆಲ್ಲ ಕಾಸು ಎಲ್ಲಿಂದ ತಂದ್ರಿ ಅಂತ ಬಾಯ್ ಬಿಡಲಿಲ್ಲಲ್ಲ ನೀವು. ಲೇ ನೀವು ಮಾಡೋ ತಪ್ಪಿನಿಂದ ನಾನಿವತ್ತು ಉಗಿಸ್ಕೋಬೇಕಾಯ್ತು. ನನ್ನ ಮಾನ ಮರ್ಯಾದೆ ಪ್ರೆಸ್ಟೇಜು ಏನಾಗ್ಬೇಕು? ಲೇ ಸಂಜೆ ಸಿಗರಲ್ಲ ನಿಮಗೈತಿ ಅಷ್ಟೇ. ನನ್ನ ಹತ್ರನೇ ರೀಲ್ ಬಿಡ್ತಿರಲೇ ಮಾಡ್ತೀನಿ ನಿಮಗೆ. ಯಾರಿದ್ದು ನನ್ನ ಹೆಸರು ತೆಗೆದು? ಏಯ್ ದಮ್ಮಿದ್ರೆ ಬಾರೋ ಈ ಕಡೆ. ಯಾವನ್ಲೇ ಅವನು? ನಾನು ಕುರಿ ಮೇಯಿಸ್ಕೊಂಡು ನನ್ ಮಗ ಊಟ ತಗೊಂಡ್ ಬರ್ತನಂತ ನಾನು ಅಲ್ಲಿ ಕಾಯ್ತಾ ಕೂತೀನಿ. ನೀ ನೋಡಿದ್ರೆ ಇಲ್ಲಿ ಕುಡ್ತು ವಾಲಾಡ್ತೀಯ. ತಡಿ ಮಾಡ್ತೀನಿ ನಡಿಲ. ಅವ್ವ ಅವ್ವ, ನಾ ಸ್ಕೂಲಿಗೆ ಹೋಗ್ಬಿಟ್ಟು ಬರ್ತೀನಿ. ಏ ಕಮಲಿ ನಿತ್ಕಳೆ. ಏನಜ್ಜಿ? ಅಯ್ಯೋ ತಡಿಲೆ. ಹೊಸಿ ಸಿದ್ದಣ್ಣ ಅಂಗಡಿಗೆ ಹೋಗಿ ಸುಣ್ಣ ಇಸ್ಕೊಬ ತಕ್ಕ, ಆಮೇಲೆ ಹೋಗಂತ ಸ್ಕೂಲ್ಗೆ. ಏ ಅಜ್ಜಿ ತಕ ಇಲ್ಲಿ, ನನಗೆ ಸ್ಕೂಲಿಗೆ ಟೈಮ್ ಆಯ್ತು, ನಾನು ಸ್ಕೂಲಿಗೆ ಹೋಗ್ಬೇಕು. ಸ್ಕೂಲಿಗೆ ಹೋಗೋದೇನ್ ದಬಾಕ್ತಿ? ಹೋಗಿ ಸುಣ್ಣ ಇಸ್ಕೊಬ ತಕಳೆ. ಏ ಅಜ್ಜಿ, ನೀನು ಸುಮ್ಮನೆ ಹೋಗಿ ಕುಂತ್ಕ. ಈಗ ಎಲೆ ಅಡಿಕೆ ತಿಂದು ನೀನು ಏನು ಕಡ್ದು ಗುಡ್ಡೆ ಹಾಕ್ಬೇಕು? ಏನಮ್ಮಿ ನನಗೆ ದಬ್ಬಾಸ್ತೀಯ? ಮಾಡ್ತೀನಿ ಇರು. ಏ ಶಿವನಂಜ ಬಾರ್ಲ ಇಲ್ಲಿ, ಎಲ್ಲಿ ಹಾಳಾಗೋದ್ಲ? ಏ ಯಾಕವ ಹಂಗೆ ಹೊಡ್ಕಂತೀಯ? ಆಕಾಶನ ತಲೆ ಮೇಲೆ ಬಿದ್ದೋರ್ ಥರ ಆಡ್ತೀಯಲ್ಲ, ಏನು ಹೇಳ? ಲೇಲಿ ಭೂದೇವಿ ನನ್ನ ಮಗನೇ, ಬಾರ್ಲ ಇಲ್ಲಿ. ಏನವ? ನಿನ್ನ ಮಗಳಿಗೆ ಮಗ ಹೊಸಿ ಸಿದ್ದಣ್ಣನ ಅಂಗಡಿಗೆ ಹೋಗಿ ಸುಣ್ಣ ಇಸ್ಕೊಬ ಅಂದೆ. ಅದಕ್ಕೆ ನಂಗೆ ಬಾಯಿಗೆ ಬಂದ್ಬೈತಾಳೆ. ಈ ಮನೆಗೆ ರವಷ್ಟು ಮರ್ಯಾದೆ ಇಲ್ಮೇಲೆ ನಾನು ಈ ಮನೇಲಿ ಇರಕ್ಕಿಲ್ಲ. ಕೆರೆನ ಬಾವಿನ ನೋಡ್ಕೊತೀನಿ. ಅಲ್ಲ, ನಾನು ಇಲ್ಲಿರುವಾಗ ನೀನ್ ಯಾಕೆ ಕೆರೆ ಬಾವಿ ನೋಡ್ಕೊಳ್ತೀಯ? ಇರು, ನಾನು ವಿಚಾರಿಸ್ತೀನಿ ಅದೇನಂತ. ಏ ಕಮಲಿ, ಏನಂದೆ ಅಜ್ಜಿಗೆ? ಏನಂದೆ ಹೇಳೇ? ಅಪ್ಪ, ನಾನು ಅಜ್ಜಿಗೆ ಏನು ಅಂದೇ ಇಲ್ಲ. ಸುಮ್ನೆ ಈಟೊಂದು ನಾಟಕ ಆಡ್ತೈತೆ ಅಜ್ಜಿ. ಅಯ್ಯೋ ನೋಡಿರ್ಲಿಲ್ಲ ನಿನ್ನೆದ್ರು ಹೆಂಗ್ ದಬಾಯಿಸ್ತಾಳಂತ. ಇನ್ ನನ್ನಪ್ಪ ಇದ್ರೆ ನಾ ಒಬ್ಳೆ ಇದ್ರೆ ಬಿಟ್ಟಾಳ ಅವಳು ನನ್ಗೆ. ನನಗೆ ನಿಂತವ ಮಾತಾಡಕ್ಕೆ ಟೈಮ್ ಇಲ್ಲ. ನನಗೆ ಸ್ಕೂಲಿಗೆ ಟೈಮ್ ಆಯ್ತು, ಸ್ಕೂಲಿಗೆ ಕರೀಲ ಅವಳನ್ನ. ಏ ಕಮಲಿ, ಬಾರೆ ಇಲ್ಲಿ ಬಾರೆ. ಅಲ್ಲ, ನಾವಿಬ್ರು ಹಿರಿಯರಿಲ್ಲಿ ನಿನ್ನ ಇಸ್ಯಾನೇ ಮಾತಾಡಕತ್ತೀವಿ, ನೀನು ಹಂಗೆ ಹೋಯ್ತೀಯ? ನಿತ್ಕೋ ಇಲ್ಲಿ. ಶಿವನಂದ, ಏನವ ಅವಳು ಸ್ಕೂಲ್ಗೆ ಹೋಗಿ ಏನ್ ದಬಾಕ್ತಾಳ? ಮೊಸರು ತಿಕ್ಕ ಕೆಲಸ ತಪ್ಪಿದಲ್ಲ, ಗಂಡನ ಮನೆಗೆ ಹೋಗೋದು ತಪ್ಪಿದಲ್ಲ. ಏ ಬಾರ್ಲ ಇಲ್ಲಿ. ಏನ್ ಹೇಳವ? ಸುಮ್ಕೆ ಅವಳನ್ನ ಸ್ಕೂಲ್ ಬಿಡ್ಸೆ, ಕೂಲಿ ಕೆಲಸ ಕಳಿಸ್ಲಾ? ಕೂಲಿನಾರ ಸಿಗ್ತದೆ. ಹೋಗ್ಲಾ ನಿನ್ ಮಾತು ಬಿಟ್ಟಾವ, ಹಂಗೆ ಮಾಡ್ತೀನಿ. ಏ ಕಮಲಿ, ಈ ಸ್ಕೂಲಿಗೆ ಹೋಯ್ತೀಯಾ? ಹೋಯ್ತೀನಿ. ನೋಡೋ, ಇವತ್ತಿನಿಂದ ನೀನು ಈ ಸ್ಕೂಲ್ಗೆ ಹೋಗ್ಕೂಡ್ದು. ಹೋಯ್ತೀನಿ ನಾನು. ಸ್ಕೂಲಿಗೆ ಹೋಯ್ತೀಯಾ? ಸ್ಕೂಲಿಗೆ ಈ ಪುಸ್ತಕ ನಿಂತಾವ ಇದ್ರ ತಾನೇ ನೀನು ಸ್ಕೂಲಿಗೆ ಹೋಗೋದು. ಕೊಡೆ ಪುಸ್ತಕ. ಇಲ್ಲ. ಕೊಡೆ ಪುಸ್ತಕ. ಕೊಡಲ್ಲ. ಕೊಡೆ ಪುಸ್ತಕ. ಕೊಡೆ ಪುಸ್ತಕ. ಅಯ್ಯೋ ಹಾಳಾದವನೇ, ನಿನ್ ಮಕ ಸುಡ, ನಿನ್ ನೆಗದು ಬೀಳ.
ನಿನಗೆ ಆಪತ್ ಬಂದು ಚಾಪೆ ಸುತ್ತಾಗ, ನಿನಗೆ ಬರಬಾರ್ದು ಬಂದು ಎಕ್ಕುಟ್ಟೋಗ, ಅನ್ಯಾಯವಾಗ ಹುಡುಗಿ ಬುಕ್ಸ್ ಹಾಳು ಮಾಡ್ಬಿಟ್ಟು ಜೀವನ ಎಕ್ಕುಡ್ಸ್ಬಿಟ್ಟ. ಪುಸ್ತಕ ತಂದ್ಕೊಡೋ ಯೋಗ್ಯತೆ ಇಲ್ಲ ಈ ನನ್ನ ಮಗನ್ಗೆ, ಅವ್ರ ಜೀವನನೇ ಹಾಳು ಮಾಡಿ ಇಟ್ಬಿಟ್ಟ. ಸುಮ್ಕಿರೋ ಹೊಸಿ ಸಮಾಧಾನ ಮಾಡ್ಕೊ ಮಗ, ಅಳ್ಬೇಡ ಹೊಸಿ ಸಮಾಧಾನ ಮಾಡ್ಕೊಳ್ಳೆ. ಹೊಸಿ ಸಮಾಧಾನ ಸಾಕ್ಬಾಯ್ ಮುಚ್ಚಿದೆ. ಏನ್ರೇ ಅವ್ವ ಮಗಳು ಸೇರ್ಕೊಂಡು ನನ್ನ ಹತ್ರ ಸದಾರಮೆ ನಾಟಕ ಆಡ್ತಿರೇನೆ, ಸದಾರಮೆ ನಾಟಕ. ನೋಡೋ ಭಾಗ್ಯ, ಹೇಳ್ತೀನಿ ಕೇಳಿಲ್ಲ, ನಾಳೆಯಿಂದ ಈ ಸ್ಕೂಲ್ಗೆ ಹೋಗ್ಕೂಡ್ದು ಅಂದ್ರೆ ಹೋಗ್ಕೂಡ್ದು. ನಿನ್ ಜೊತೆಗೆ ಕೂಲಿ ಕೆಲ್ಸಕ್ಕೆ ಕರ್ಕೊಂಡು ಹೋಗ್ಬೇಕು ಅಷ್ಟೇಯ. ಇಲ್ಲ ಅಂದ್ರೆ ನಿಮಗೊಂದು ಗತಿ ಕಾಣಿಸ್ತೀನಿ. ಹಾ, ಹೋಗ್ಬಿಡ್ತಾರೆ. ಇವ್ನ ಎದೆ ಮೇಲೆ ತಂದು ಎಲ್ಲ ದುಡ್ಡು ಸುರಿದು ಬಿಡ್ತಾರೆ, ಎಲ್ಲ ಕುಡಿದ್ಬಿಟ್ಟು ವಾಲಾಡು ನನ್ನ ಮಗನೇ. ಅವ್ವ ಮಗಳು ಇಬ್ರು ಕೂಲಿ ಮಾಡಿ ಸಂಬಳ ತಂದು ಕೊಡ್ತೀವಿ, ಇವನು ದಿನ ಕುಡಿದು ವಾಲಾಡ್ತಾನೆ. ಇವನ್ ಜನ್ಮಕ್ ಬೆಂಕಿ ಹಾಕ. ಸುಮ್ಕಿರ ವಾಳ್ಬೇಡ, ಸುಮ್ಕಿರ ಹೊಸಿ ಸಮಾಧಾನ ಮಾಡ್ಕೊಳೆ. ಸುಮ್ಕಿರೆ, ಹೆಂಗಾರ ಮಾಡಿ ಬುಕ್ ಕೊಡಿಸ್ತೀನಿ. ಎಲ್ಲ ಬೆಂಕಿ ಇಟ್ಬಿಟ್ಟೆ ಅಲ್ಲ. ಆ ಹುಡುಗಿನ ಓದೋದ್ ಬಿಡಿಸ್ಬಿಟ್ಟು ಈಗ ನಿನ್ ಹೊಟ್ಟೆ ತಣ್ಣಗಾಯ್ತಾ? ಯಾಕೆ ನಾನೇನೇ ಮಾಡ್ದೆ? ಏನು ಮಾಡ್ಲಿಲ್ಲ ಪಾಪ. ಮಾಡೋದೆಲ್ಲ ಮಾಡಿ ಮಳ್ಳಿ ತರ ನಾಟಕ ಆಡ್ಬೇಡ. ಸುಮ್ನಿರೇ ಹೊಸಿ. ಅಯ್ಯೋ ಎಲ್ಲ ನನ್ ಕರ್ಮ. ಅದು ಯಾವಾಗ ದೇವ್ರು ಇವ್ರಿಗೆ ಒಳ್ಳೆ ಬುದ್ಧಿ ಕೊಡ್ತಾನೋ ಏನೋ, ನನಗಂತೂ ಗೊತ್ತಿಲ್ಲ. ಸುಮ್ನಿರೇ ಮಗ, ಹೊಸಿ ಸಮಾಧಾನ ಮಾಡ್ಕೊಳವ, ಹೆಂಗಾರ ಮಾಡ್ಕೊಡಿಸ್ತೀನಿ ನಡಿಯೇ. ಇಲ್ಲ ನಾನ್ ಸ್ಕೂಲಿಗೆ ನಡಿ ನಡಿ, ಹೆಂಗಾರ ಮಾಡ್ಕೊಡಿಸ್ತೀನಿ ನಡಿಯೇ ಮಗ. ನಡಿ ಮಗ, ಹೋಗೋಣ ನಡಿಯೇ, ಅಳ್ಬೇಡ. ಬಂಧುಗಳೇ, ಹೀಗೆ ಹೆಣ್ಮಕ್ಕಳ ಶಾಲೆಯನ್ನು ಬಿಡಿಸೋದು, ಶಾಲೆಯನ್ನು ಬಿಡಿಸಿ ಕೂಲಿ ಕೆಲಸಕ್ಕೆ ಕಳಿಸೋದು ಅಷ್ಟೇ ಅಲ್ಲ, ಆಕೆಗೆ ಒಂದು ಮದುವೆ ಮಾಡಿ ಗಂಡನ ಮನೆಗೆ ದಬ್ಬಿದರೆ ಸಾಕು. ಹೆಣ್ಣು ಮಕ್ಕಳಿಗೆ ವಿದ್ಯಾಭ್ಯಾಸ ಬೇಕಾಗಿಲ್ಲ, ಗಂಡನ ಮನೆಯಲ್ಲಿ ಸಂಸಾರ ಮಾಡಿಕೊಂಡಿದ್ರೆ ಸಾಕು. ಈ ಭಾವನೆಯಿಂದ ದಯಮಾಡಿ ಹೊರಗಡೆ ಬನ್ನಿ. ಹೆಣ್ಣು ಮಕ್ಕಳಿಗೆ ವಿದ್ಯಾಭ್ಯಾಸವನ್ನು ಕೊಡಿ. ಆತ್ಮೀಯರೇ, ಹೆಣ್ಣು ಮಗು ಬರೀ ಸಂಸಾರವನ್ನೇ ನಡೆಸುವುದಿಲ್ಲ, ಇವತ್ತಿನ ದಿನದಲ್ಲಿ ಲಾರಿ, ಬಸ್ಸು, ಕಾರು ಅಷ್ಟೇ ಯಾಕೆ ವಿಮಾನವನ್ನು ಕೂಡ ನಡೆಸ್ತಾ ಇದ್ದಾಳೆ ನಮ್ಮ ಹೆಣ್ಣುಮಗಳು. ಹಾಗೆ ಈ ದೇಶವನ್ನು ಕೂಡ ನಡೆಸ್ತಾಳೆ. ಒಂದು ಹೆಣ್ಣು ಅದ್ಭುತವಾಗಿ ಈ ದೇಶವನ್ನು ಕೂಡ ನಡೆಸ್ತಾಳೆ. ಹೆಣ್ಣಿನ ಬಗ್ಗೆ ಇರುವ ನಿಮ್ಮ ಈ ಮೂಢನಂಬಿಕೆ, ಒಂದಿಷ್ಟು ಕೆಟ್ಟ ಭಾವನೆಯನ್ನು ನಿಮ್ಮ ಮನಸ್ಸಿಂದ ತೆಗೀರಿ. ಬೇಟಿ ಬಚಾವೋ ಬೇಟಿ ಪಡಾವೋ ಸರ್ಕಾರ ಪ್ರತಿದಿನ ಹೇಳ್ತಾ ಇದೆ, ಆದರೂ ನಿಮ್ಮ ತಲೆಗಳಿಗೆ ಹೋಗಿಲ್ಲ. ದಯಮಾಡಿ ನಿಮ್ಮಲ್ಲಿ ನಾನು ಕೇಳ್ಕೊಳ್ಳೋದಿಷ್ಟೇ, ಹೆಣ್ಣು ಮಕ್ಕಳಿಗೆ ವಿದ್ಯಾಭ್ಯಾಸವನ್ನು ಕೊಡಿ, ಹೆಣ್ಣು ಮಗುವನ್ನು ಉಳಿಸಿ, ಹೆಣ್ಣು ಮಗುವನ್ನು ಉಳಿಸಿ ವಿದ್ಯಾಭ್ಯಾಸವನ್ನು ಕೊಡಿ. ದಯಮಾಡಿ ಹೆಣ್ಣು ಮಕ್ಕಳ ಬಗ್ಗೆ ಇರುವ ನಿಮ್ಮ ತಪ್ಪು ಕಲ್ಪನೆಯನ್ನು ತೆಗೆದುಹಾಕಿ. ಈ ನನ್ನ ನಾಟಕದ ಉದ್ದೇಶ ಇಷ್ಟೇ, ಬೇಟಿ ಬಚಾವೋ ಬೇಟಿ ಪಡಾವೋ, ಹೆಣ್ಣು ಮಕ್ಕಳಿಗೆ ವಿದ್ಯಾಭ್ಯಾಸವನ್ನು ಕೊಡಿ, ಹೆಣ್ಣು ಮಕ್ಕಳನ್ನು ಉಳಿಸಿ. ಮುಂದಿನ ದೃಶ್ಯವನ್ನು ನಾವೆಲ್ಲರೂ ನೋಡೋಣ. ದಯಮಾಡಿ ಬನ್ನಿ ಹೋಗೋಣ. ಏ ಭಾಗ್ಯಮ್ಮ, ಭಾಗ್ಯಮ್ಮ ಬಾಯಿಲಿ. ಓ ಶೋಭಾ ಮೇಡಮ್, ನಮಸ್ತೆ ಮೇಡಮ್. ನಮಸ್ತೆ. ಯಾಕೆ ನೀವು ಆರೋಗ್ಯದ ಕೇಂದ್ರದ ಕಡೆ ಬರ್ತಾ ಇಲ್ಲ? ಈ ಮನೆಯಲ್ಲಿ ಕೆಲಸನೇ ಮುಗಿಯಕ್ಕಿಲ್ಲ ಮೇಡಮ್. ನೋಡು ಭಾಗ್ಯಮ್ಮ, ನೀನು ಬಸ್ರಿ ಹೆಂಗಸು, ಹಾಗೆಲ್ಲ ಉದಾಸೀನ ಮಾಡಬಾರ್ದು. ಟೈಮಿಗೆ ಬಂದು ಚೆಕಪ್ ಮಾಡಿಸ್ಕೋಬೇಕಮ್ಮ. ಏ ಭಾಗ್ಯ, ಯಾರೇ ಇವರು? ಭಾಗ್ಯಮ್ಮ, ಯಾರು ಇವರು? ಅವರು ನಮ್ಮ ಅತ್ತೆ ಕೆಂಪಮ್ಮ ಅಂತ. ಓ ನೋಡಿ ಕೆಂಪಮ್ಮ, ನಾನು ನಿಮ್ಮ DM ದೊಡ್ಡಿಯ ಆಶಾ ಕಾರ್ಯಕರ್ತೆ.
ಶೋಭಾ ಅಂತ ಹೊಸದಾಗಿ ಬಂದಿದ್ದೀನಿ. ಓಹೋ ಹಂಗೇಳಿ ಮತ್ತೆ ಮೊದ್ಲಿದ್ ಶ್ವೇತಮ್ಮ ಗೊತ್ಕಂಡೇಳಿ. ಓ ಗೊತ್ತಾ ನಿಮಗೆ? ಓ ಸರಿ. ಏ ಭಾಗ್ಯ ಎಷ್ಟು ತಿಂಗಳೇ? ಈಗ 4 ತಿಂಗಳು. ಹಾ 4 ತಿಂಗಳು ಬಸಿರ ಆಗಿರೋ ವಿಷಯ ನಂಗೆ ಗುಟ್ಟಾಗಿ ಮಾಡ್ಕೊಂಡಿದ್ದೇನೆ. ಮಾಡ್ತೀನಿ ನೀನು. ಏ ಶಿವನಂಜ ಬಾರ್ಲ ಎಲ್ಲಿ ಹಾಳಾಗೋದ್ಲ. ಏ ಯಾಕವ ಹಂಗ್ ಹೊಡ್ಕತ್ತೀಯ ನೀನು ಹಗಲಲ್ಲ? ಓ ದೇವಿ ಮಂಡೆ ಇದೆ ಕೇಳಲ್ಲ ಇಲ್ಲಿ. ಏನು ಹೇಳವ? ಬಾರ್ಲೆ ಕಡೆ ಇವರು ಆಶಾ ಮೇಡಮ್ ಹೊಸ್ದಾಗಿ ಬಂದಿರು ಅಂತ ಶೋಭೆ ಮೇಡಮ್ ಕಡ್ಲಾ ನಮಸ್ಕಾರ ಮಾಡ್ಲಾ? ನಮಸ್ಕಾರ ಮೇಡಮ್ ರೇ. ನಮಸ್ಕಾರ ನಮಸ್ಕಾರ. ಅದೇನ ಹೇಳ್ಬೇಕಂತಿದ್ದೆ ಹೇಳಿದ್ನಲ್ಲ ವಿಷಯ ಹೋಗ್ಲೆ ಅದ್ ಹೇಳ ಹೋಗ್ಲಾ ಹೇಳ. ನೋಡಿ ಮೇಡಮ್ ರೇ, ಈಗ ನನ್ನ ಹೆಂಡತಿ ಹೊಟ್ಟೆ ಆಗಿರೋ ಮಗ ಗಂಡು ಮಗನ ಹೆಣ್ಣು ಮಗನ ಅಂತ ವಸಿ ನಿಮ್ಮ ಡಾಕ್ಟ್ರಿಗೆ ಹೇಳಿ ಚೆಕಪ್ ಮಾಡಿಸಿ ಹೇಳ್ಬೇಕಾಗಿತ್ತಲ್ರಿ. ಏನ್ರಿ ನೀವು ಏನ್ ಮಾತಾಡ್ತಿದ್ದೀರಾ? ಭ್ರೂಣ ಹತ್ಯೆ, ಲಿಂಗ ಪತ್ತೆ ಮಾಡೋದು ಇದೆರಡು ಮಾಡುವ ಹಾಗಿಲ್ಲ. ಇದು ನಮ್ಮ ದೇಶದಲ್ಲಿ ಕಾನೂನು ಬಾಹಿರ. ಹಾಗೇನಾದ್ರೂ ನೀವು ಮಾಡಿದ್ರೆ ಜೈಲ್ ಶಿಕ್ಷೆ ಆಗೋದಂತೂ ಖಂಡಿತ. ನಿಮಗೆ ಗೊತ್ತಾ ನಿಮಗೆ? ಓ ಅಯ್ಯ ಶೋಭಾ ಮೇಡಮ್ ಇಲ್ಲಿ ಕೇಳಿ, ಬರೀ ಹೆಣ್ಮಕ್ಳಾದ್ರೆ ನಾವೇನ್ ಮಾಡೋಣ? ನಮ್ಮ ವಂಶ ಬೆಳೆಸ ಗಂಡ್ ಮಗ ಬೇಕಲ್ಲ, ಗಂಡ್ ಮಗ. ಮತ್ತೆ ನಮ್ಮ ವಂಶೋದ್ಧಾರಕ ಬೇಡವೆ ಮೇಡಮ್ ರೇ? ನಾವೀಗಾಗಲೇ 2 ಸರಿ ಲಿಂಗ ಪತ್ತೆ ಮಾಡಿಸಿದೀವಿ. ಅಬಾರ್ಷನ್ ಆಗಕ್ಕೆ ನಾಟಿ ಔಷಧಿನೂ ಕೊಡ್ಸಿದ್ವಿ ಗೊತ್ತಾ? ನೀವೇನು ಉಪಯೋಗಿಲ್ಲ ಬಿಡ್ರಿ. ಬಾರ್ಲ ಇಟ್ಲಾಗೆ. ಶೋಭಾ ಮೇಡಮ್ ನೀವೇನು ಪುಕ್ಷಟ ಮಾಡಬೇಡಿ, ದುಡ್ಡು ಕೊಡ್ತೀವಿ ಗೊತ್ತಾ? ನಿಮ್ಮ ದುಡ್ಡಿನ ಮನೆ ಹಾಳಾಯ್ತು. ನಿಮಗೆ ಸರಿಯಾಗಿ ಬುದ್ಧಿ ಹೇಳೋರು ಇಲ್ಲ, ನಿಮಗೆ ಸರಿಯಾಗಿ ತಿಳುವಳಿಕೆನೂ ಇಲ್ಲ. 2015ರಲ್ಲಿ ನಮ್ಮ ಮಾನ್ಯ ಪ್ರಧಾನಮಂತ್ರಿಗಳು ಹೆಣ್ಣು ಮಗುವನ್ನು ಉಳಿಸಿ ಹೆಣ್ಣು ಮಗುವಿಗೆ ಶಿಕ್ಷಣ ಕೊಡಿ ಅನ್ನೋ ಕಾರ್ಯಕ್ರಮ ಜಾರಿ ಮಾಡಿದ್ದಾರೆ. ಹಾಗೆ ಹೆಣ್ಣಿನ ಸಬಲೀಕರಣದ ಬಗ್ಗೆ ದಿಟ್ಟ ಹೆಜ್ಜೆ ಇಟ್ಟಿದ್ದಾರೆ. ಗೊತ್ತಾ ನಿಮಗೆ? ಅಯ್ಯೋ ತಾಯಿ, ಹೆಣ್ಮಕ್ಳು ಸಕ್ಕೋದು ಬೋ ಕಷ್ಟ. ಉಸಿರ ತಿಕ್ಕ ತಪ್ಪಲ್ಲ, ಗಂಡನ ಮನೆಗೆ ಹೋಗೋದು ತಪ್ಪಲ್ಲ. ನೋಡಿ ಶಿವನಂಜಪ್ಪ, ನೋಡಿ ಕೆಂಪಮ್ಮ, ನಿಮ್ಮನ್ನು ಸಾಕಿ ಸಲುಹಿದ್ದು ಒಂದು ಹೆಣ್ಣು. ಹೆಣ್ಣು ಸಂಸಾರದ ಕಣ್ಣು. ಕೆಂಪಮ್ಮ, ನೀನು ಒಂದು ಹೆಣ್ಣು ಅನ್ನೋದನ್ನ ಮರ್ತು ಮಾತಾಡ್ತಿದ್ಯಾ. ಈಗಾಗಲೇ ಹೆಣ್ಣು ಮಕ್ಕಳ ಸಂಖ್ಯೆ ಕಡಿಮೆ ಆಗಿ ಗಂಡು ಮಕ್ಕಳಿಗೆ ಮದುವೆ ಆಗಕ್ಕೆ ಹೆಣ್ಣೆ ಸಿಗುತ್ತಿಲ್ಲ, ಗಂಡು ಮಕ್ಕಳಿಗೆ ಮದುವೆನೂ ಆಗ್ತಿಲ್ಲ. ಗೊತ್ತಾ ನಿಮಗೆ? ಅಯ್ಯ 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 ಅದಕ್ಕೆ ನಾವೇನ್ ಮಾಡೋಣ? ಶಿವನಂಜ ಇವ ಅಮ್ಮ ಏಟ್ ಹೇಳಿದ್ರಷ್ಟೇ ಕಡ್ಲ, ಇವ ಅಮ್ಮನ ತಲೆ ಸರಿ ಇಲ್ಲ ಕಡ್ಲ. ನಡಿಲ್ಲ ಒಳಕ್ಕೆ. ಅದೇ ಮೊದ್ಲಿದ್ದಲ್ಲ ಶ್ವೇತಮ್ಮ ಅವ್ರ ತಾವ ಹೋಗ ನಾ ನಡಿಲ್ಲ. ಬಾಯಿಲಿ ಭಾಗ್ಯಮ್ಮ, ಬಾಯಿಲಿ. ನೋಡು, ಈಗಾಗಲೇ ನೀನು 2 ಸಲ ನಾಟಿ ಔಷಧಿ ತಗೊಂಡಿದ್ಯಂತೆ. ಇನ್ನೊಂದು ಸಲ ನೀನೇನಾದರೂ ತಗೊಂಡ್ರೆ ನಿನ್ನ ಜೀವಕ್ಕೆ ಅಪಾಯ ಆಗೋದಂತೂ ಖಂಡಿತ. ನೋಡು, ಅವ್ರ ಮಾತು ಕಟ್ಕೋಬೇಡ, ಗಲಾಟೆ ಮಾಡು, ಔಷಧಿ ತಗೋಬೇಡ. ಗೊತ್ತಾಯ್ತಾ? ಹುಷಾರಾಗಿರು. ಇಲ್ಲ ಮೇಡಮ್, ನಾನು ಏನು ಮಾಡಬೇಕು ಅಂತಲೇ ನನಗೆ ಗೊತ್ತಾಗ್ತಿಲ್ಲ. ನನಗೊಂದು ಸಹಾಯ ಮಾಡ್ತೀರಾ? ಏನದು? ನಮ್ಮ ಅಣ್ಣ ರಾಜಣ್ಣ ಪಂಚಾಯಿತಿ ಅಧ್ಯಕ್ಷರು, ಅವರಿಗೆ ನನ್ನ ವಿಷಯ ತಿಳಿಸಿ ಪುಣ್ಯ ಕಟ್ಕೊಳ್ರಿ ಮೇಡಮ್. ಓ, ರಾಜಣ್ಣ ನಿಮ್ಮ ಅಣ್ಣನ? ಹೌದು ಮೇಡಮ್. ಓ, ಅವ್ರು ನನಗೆ ಗೊತ್ತು ಬಿಡು. ಹಾಗಾದ್ರೆ ಒಳ್ಳೇದೇ ಆಯ್ತು. ನೋಡು, ನಾನು ಅವ್ರಿಗೆ ಹೇಳಿ ಇವರಿಬ್ರಿಗೂ ಸರಿಯಾಗಿ ಬುದ್ಧಿ ಕಲಿಸ್ತೀನಿ. ಆಯ್ತಾ? ನೀನೇನು ಹೆದರಬೇಡ, ಆರೋಗ್ಯದ ಕಡೆ ಹುಷಾರು. ಓಕೆನಾ? ಆರೋಗ್ಯ ಚೆನ್ನಾಗಿ ನೋಡ್ಕೊ. ಬರ್ಲಾ? ಆಯ್ತು ಮೇಡಮ್. ಭಾಗ್ಯ, ತಾಯಿ ಭಾಗ್ಯ. ಅಣ್ಣ ಬಂದೆ, ಅಣ್ಣ ಬಂದೆ. ಓ, ಚೆನ್ನಾಗಿದ್ದೀರಾ ಅಣ್ಣ? ಹ್ಞೂ ಕಣವ ಭಾಗ್ಯ, ಚೆನ್ನಾಗಿದ್ದೀನಿ. ನೀನ್ ಚೆನ್ನಾಗಿದೀಯಾ? ಹ್ಞೂ ಅಣ್ಣ, ಚೆನ್ನಾಗಿದ್ದೀನಿ. ಮಾವಯ್ಯ ಮಾವಯ್ಯ. ಏನ ಬಂಗಾರ, ಚೆನ್ನಾಗಿದೀಯಾ? ಇಲ್ಲ ಇಲ್ಲ ಮಾವ, ಅದು ಅಜ್ಜಿ ಮತ್ತೆ ಅಪ್ಪಯ್ಯ ಇಬ್ರು ಸೇರ್ಕೊಂಡು ನನ್ನ ಸ್ಕೂಲ್ ಪುಸ್ತಕನೆಲ್ಲ ಹರಿದಾಕಿ ನನ್ನ ಸ್ಕೂಲಿಗೆ ಹೋಗ್ಬೇಡ ಅಂತ ಹೇಳಿ ಅಜ್ಜಿ ಕೂಲಿ ಕೆಲಸ
ಕೆಲ್ಸಕ್ಕೆ ಕರ್ಕೊಂಡು ಹೋಗ್ತಾವಳೆ. ನಾನು ಸ್ಕೂಲಿಗೆ ಹೋಗ್ಬೇಕು ಮಾವಯ್ಯ, ಸ್ಕೂಲಿಗೆ ಹೋಗ್ಬೇಕು. ಮಗ, ಈಗ ನಾನು ಬಂದಿದ್ದೀನಲ್ಲ, ನೋಡ್ಕೊಂತೀನಿ, ನೀನೇನು ಎದುರು ಬೇಡ. ಲೇ ಶಿವನಂಜ, ಬಾರ್ಲಾ ಇಲ್ಲಿ. ಆ ಮಗಿನ ಸ್ಕೂಲ್ ಬಿಡಿಸಿ ನೀನು ಕೂಲಿ ಕೆಲಸಕ್ಕೆ ಕಳಿಸ್ತಿದ್ಯಾ ಅಂದ್ಲ, ಕುಡಿಯಕ್ಕೆ ಕಾಸು ಆಗ್ತದವೆ ಅಂತೇಳಿ. ಹುಷಾರ್. ಹಂಗಲ್ಲ ರಜಣ್ಣ. ಏ ಕೆಂಪಕ್ಕ, ನಿಮ್ಮ ಆಟ ಅಲ್ಲ ನನ್ನ ಹತ್ರ ನಡೆಯಕ್ಕಿಲ್ಲ, ಗೊತ್ತಾಯ್ತಾ? ಹುಷಾರ್. ಆಯ್ತು ಬಿಡಪ್ಪ. ಮಗ ಕಮ್ಲಿ, ನೀನು ನಾಳೆಯಿಂದ ಪುಸ್ತಕ ಕೊಡಿಸ್ತೀನಿ, ನಾಳೆಯಿಂದಲೇ ನೀನು ಸ್ಕೂಲಿಗೆ ಹೋಗೋ ಕಮಲ. ಭಾಗ್ಯ, ಅಮ್ಮ ಅವ್ವ, ಅದು ಯಾವ ನನ್ನ ಮಗ ಬಂದು ನೀನು ಸ್ಕೂಲ್ಗೆ ಹೋಗೋದು ತಡಿತಾನೆ, ನಾನು ನೋಡ್ಕೊಂತೀನಿ. ಅಯ್ಯೋ, ಸ್ಕೂಲ್ಗೆ ಹೋಗ್ಲಾಳ, ನಾವೇನು ಹಾಕಿನ ಹಿಡ್ಕೊಂಡು ಕುತ್ಕೊಂಡಿದೀವ. ಲೇ, ನಿಮ್ಮಿಬ್ಬರದು ತಾಯಿ ಮಗಂದು ಪಂಚರಂಗಿ ಆಟ ನನ್ನ ಹತ್ರ ನಡೆಯಕ್ಕಿಲ್ಲ. ಭಾಗ್ಯನ್ನ ನೀವಿಬ್ಬರು ಪ್ಲಾನ್ ಮಾಡಿ ಸ್ಕ್ಯಾನಿಂಗ್ ಮಾಡಿಸಿ ಅಬಾಸಿನ ಮಾಡಿಸ್ಬೇಕು ಅಂತ ಮಾಡ್ಕೊಂಡಿದ್ದೀರೇನು? ಏ ಭಾಗ್ಯ, ನಿನಗೆ ಬುದ್ಧಿ ಬಾಡುವ ಸ್ವಲ್ಪ? ನನ್ನ ಹತ್ರ ಹೇಳ್ಬೇಕು ಅಂತೇಳಿ. ಅಣ್ಣ, ಅವಾಗ ನೀವು ಊರಿಗೆ ಹೋಗ್ಬಿಟ್ಟಿದ್ರಿ ಅಣ್ಣ. ಊರಿಗೆ ಹೋಗ್ಬಿಟ್ರೆ ನಾನು ಬಂದಾಗ ತಿಳಿಸ್ಬೇಕಾಗಿತ್ತು. ಏಯ್ ನೋಡು, ಈಗ ನಾನು ನಿಮಗೆ ಇನ್ನೊಂದು ಸಾರಿ ವಾರ್ನ್ ಮಾಡ್ತಾ ಇದ್ದೀನಿ. ಆ ಭಾಗ್ಯನಿಗಾಗಲಿ ಇವಳಿಗಾಗಲಿ ಮುಂದೆ ನೀವೇನಾದರೂ ತೊಂದರೆ ಕೊಟ್ಟದ್ದೇ ಆದರೆ ಸರ್ಕಾರ ಕಾನೂನು ಮಾಡಿದೆ. ಹೆಣ್ಣನ್ನು ಉಳಿಸ್ಬೇಕು, ಹೆಣ್ಣನ್ನು ಬೆಳೆಸಬೇಕು, ಹೆಣ್ಣನ್ನು ಪೋಷಿಸಬೇಕು. ಸರ್ಕಾರ, ಮಾನ್ಯ ಪ್ರಧಾನಮಂತ್ರಿಗಳು ಬೇಟಿ ಬಚಾವೋ ಬೇಟಿ ಪಡಾವೋ ಅಂತೇಳಿ ಆಂದೋಲನ ಮಾಡ್ತಾ ಇದೆ ದೇಶಾದ್ಯಂತ. ನೀವು ಕೇಳಿಸ್ಕೊಂಡಿಲ್ವನ್ರಲ್ಲ ಟಿ ವಿನಲ್ಲಿ? ನಿಮ್ಮ ಮುಖಕ್ಕೆ ಬೆಂಕಿ ಹಾಕ. ನೋಡೋ, ನೀವಿಬ್ಬರು ಹೀಗೆ ಮಾಡ್ತಾ ಇದ್ರೆ ನಿಮ್ಮನ್ನ ಜೈಲಿಗೆ ಕಳಿಸಿ ಕಂಬಿ ಎಣಿಸ್ಬಿಡ್ತೀನಿ. ಇನ್ನೊಂದು ಮಾತು ಜ್ಞಾಪಕ ಇಟ್ಕೊಳ್ರಿ, ಕಮಲಿ ವಿಚಾರದಾಗೆ ನೀವೇನಾದರೂ ಅವಳಿಗೆ ಸ್ಕೂಲ್ ಬಿಡಿಸಿದ್ದೆ ಆದರೆ ಸರ್ಕಾರ ಬಾಲ ಕಾರ್ಮಿಕರ ಕಾಯ್ದೆ ಅಡಿಯಲ್ಲಿ ಒಂದು ಕಾನೂನನ್ನು ಮಾಡಿದೆ. ಆ ಕಾನೂನು ಅಡಿಯಲ್ಲಿ ಮತ್ತೆ ನಿಮ್ಮನ್ನ ಪೊಲೀಸ್ ಕಂಪ್ಲೇಂಟ್ ಕೊಟ್ಟು ಜೈಲಿಗೆ ಹಾಕ್ಸಿ ಕಂಬಿ ಎಣಿಸ್ಬಿಡ್ತೀನಿ, ಕಂಬಿ ಎಣ್ಸಂಗೆ ಮಾಡಿಸ್ಬಿಡ್ತೀನಿ. ಹುಷಾರ್. ತಾಯಿ ಮಗ ಕಮ್ಲಿ, ನಡಿಯವ, ನಿನಗೆ ಹೊಸ ಪುಸ್ತಕ ಕೊಡಿಸ್ತೀನಿ, ನಾಳೆಯಿಂದಲೇ ಸ್ಕೂಲಿಗೆ ಹೋಗುವಂತೆ. ನಡಿ ಮಾವಯ್ಯ. ಅವ್ವ ಅವ್ವ, ಮಾವಯ್ಯ ಪುಸ್ತಕ ಕೊಡಿಸ್ತಾನಂತೆ, ನಾನು ನಾಳೆಯಿಂದ ಸ್ಕೂಲಿಗೆ ಹೋಗ್ಬೋದು. ಆಯ್ತು ಮಗ, ಹೋಗ್ಬಾ ಹೋಗ್ಬಾ. ಸರಿ, ಬರ್ತೀನಿ ಭಾಗ್ಯ. ಆಯ್ತಣ್ಣ, ಆಯ್ತು. ಬರ್ತೀನಿ. A plus B whole square is equal to A square plus 2AB plus B square. A plus B whole square is equal to A square plus 2AB plus B square. A plus B whole square is equal to A square plus 2AB plus B square. ಕಮಲಿ, ಏನಪ್ಪಯ್ಯ? ಏನ್ ಮಾಡ್ತಾ ಇದ್ಯಮ್ಮ? ಪಾಠ ಓದ್ಕೋತಿದ್ದೀನಿ. ಓ, ಪಾಠ ಓದ್ಕೊತಾ ಇದೀಯಾ? ಓದ್ಕೊಳವ. ಅದು ಸರಿ, ಈ ಸ್ಕೂಲಿಗೆ ಯಾಕೆ ಹೋಗ್ಲಿಲ್ಲ ಇವತ್ತು?
ಏ ಇವತ್ ಭಾನುವಾರ ಸ್ಕೂಲ್ ರಜಾ. ಭಾನುವಾರ ಈ ಸ್ಕೂಲ್ ರಜೆ ಅಲ್ಲ ಓದ್ಕೊಳವ ಓದ್ ಚೆನ್ನಾಗಿ ಓದ್ಕೊಳವ ಓದ್ ಓದ್ ಅಲ್ಲ ಈ ಅಪ್ಪಯ್ಯ ಕಳ್ಳ ಹೋದಂಗೆ ಯಾಕೋದ? ಏನೋ ಹಾಳಾಗಿ ಹೋಗ್ಲಿ, ನನಗೇನಾಗಬೇಕು? ಎ ಪ್ಲಸ್ ಬಿ ಹೋಲ್ ಸ್ಕ್ವಯರ್ ಈಸ್ ಈಕ್ವಲ್ ಟು ಎ ಸ್ಕ್ವಯರ್ ಪ್ಲಸ್ 2ab ಪ್ಲಸ್ ಬಿ ಸ್ಕ್ವಯರ್. ಎ ಪ್ಲಸ್ ಬಿ ಹೋಲ್ ಸ್ಕ್ವಯರ್ ಈಸ್ ಈಕ್ವಲ್ ಟು ಎ ಸ್ಕ್ವಯರ್ ಪ್ಲಸ್ 2ab ಪ್ಲಸ್ ಬಿ ಸ್ಕ್ವಯರ್. ಎ ಪ್ಲಸ್ ಬಿ ಹೋಲ್ ಸ್ಕ್ವಯರ್ ಈಸ್ ಈಕ್ವಲ್ ಟು ಎ ಸ್ಕ್ವಯರ್ ಪ್ಲಸ್ 2ab ಪ್ಲಸ್ ಬಿ ಸ್ಕ್ವಯರ್. ಮಗ ಕಮ್ಲೆ, ಏನವ್ವ ಕಮ್ಲೆ. ಓದ್ಕೊಳಕ್ಕೂ ಬಿಡಂಗಿಲ್ಲಲ್ಲವ. ನಾನು ಸ್ನಾನಕ್ಕೆ ಹೋದಾಗ ನನ್ನ ತಾಳಿ ಸರ ಕಟ್ಟೆ ಮೇಲೆ ಇಟ್ಟೋಗಿದ್ದೆ ಕಣೆ. ಈಗ ನೋಡಿದ್ರೆ ಕಾಣಿಸ್ತಾನೆ ಇಲ್ಲ. ಹೊಸಿ ಹುಡಿಕೊಡ್ ಮಗ. ಏ ಹೋಗವ್ವ, ನಾನು ಪಾಠ ಓದ್ಕೋತಿದ್ದೀನಿ, ನನಗೆ ಎಲ್ಲಿದೆ ಅಂತ ಗೊತ್ತಿಲ್ಲ. ಏ ಬಚ್ಚಲ್ ಮನೆಗೆ ನೋಡ್ ಮಗ ಇನ್ನೊಂದ್ಸಲ. ಅವ್ವ ನೀನ್ ಸರಿಯಾಗಿ ಹುಡ್ಕಿದ್ಯೇನವ ಬಚ್ಚಲ್ ಮನ್ಯಾಗೆ? ಹುಡುಕ್ತೆ ಕಣವ, ಎಲ್ಲಿ ಅಲ್ಲೇ ಇಟ್ಟಿದ್ದೆ ಕಣೆ, ಅದು ಎಲ್ಲೋಯ್ತು ಅಂತಾನೆ ಗೊತ್ತಾಗ್ತಿಲ್ಲಲ್ಲೇ ಶಿವನೇ. ನೀನು ಎಲ್ಲಿಟ್ಟು ಎಲ್ಲಿ ಹುಡುಕ್ತಿರ್ತೀಯೋ ಏನೋ. ತಡಿ, ನಾನೊಂದ್ಸಲಿ ಹೋಗಿ ನೋಡ್ಕೊ ಬರ್ತೀನಿ. ಹಾಕ್ಬಿಟ್ಟೆ. ಏನಾಯ್ತ್ರಿ? ಏನ್ ಕಳ್ಕಂಡ್ರಿ? ಏನಾಯ್ತ್ರಿ? ಅವ್ವ ಬಚ್ಚಲ್ ಮನೆಗೂ ಕಾಣಿಸ್ತಿಲ್ಲ ಕಣವ್ವ. ಅಯ್ಯೋ ಶಿವನೇ, ಎಲ್ಲೋಯ್ತು ಅಂತ ಹುಡುಕೋಣ ಮತ್ತೆ. ಇಬ್ರು ಏನಂಗ್ ಹುಡುಕ್ತಾ ಇದ್ದೀರಾ? ಏ ಇಲ್ಲಿ ಕೇಳಜ್ಜಿ, ಅವ್ವ ಸ್ನಾನಕ್ಕೆ ಹೋಗ್ಬೇಕಾರೆ ಕಟ್ಟೆ ಮೇಲೆ ತಾಳಿ ಸರವ ತೆಗ್ದಿಟ್ಟೋಗಿದ್ಲಂತೆ. ಆದ್ರೆ ಅದು ಇವಾಗ ಕಾಣಿಸ್ತಾನೆ ಇಲ್ಲ. ಚಂದಾಗಿ ಹೇಳ್ದೆ. ಇದ್ದವ್ರು 3 ಜನ, ಹೊದ್ದವ್ರು ಯಾರು ಅನ್ನಂಗೆ ನಮ್ಮನಿಗೆ ಯಾರು ಬರ್ತಾರೆ? ಅವ್ವ ನಾನು ಅವಾಗ್ಲೇ ಪಾಠ ಓದ್ಕೋತಿರುವಾಗ ಅಪ್ಪಯ್ಯ ಕೈನಾಗೇನೋ ಬಚ್ಚಿಟ್ಕೊಂಡು ಕಳ್ಳ ಓದಂಗ್ ಓದ ಕಣವ್ವ. ಅಯ್ಯಯ್ಯಯ್ಯೋ, ನಾಯಿ ತಿನ್ನ ನನ್ನ ತಾಳಿ ಸರನ್ನ ಕುಡಿಯಕ್ ಮಾರ್ಬಿಟ್ಟಿದನ್ ಕಣೆ, ಮಾರ್ಬಿಡ್ತಾನೆ. ಏನ್ ಮಾಡ್ಲಪ್ಪ ಶಿವನೇ, ಏನ್ ಮಾಡ್ಲಿ? ಹಾಳಾದವಳೆ. ಮನೇಲಿರೋ ತೊಟ್ಟೆ ತಟ್ಟೆ ಲೋಟ ಚಂಬೆ ಕುಡಿಯಕ್ ಮಾರ್ಕತ್ತಾನೆ. ಆದ್ಮೇಲೆ ಈ ತಾಳಿ ಸರ ಬಿಡ್ತಾನೆ. ಸಿಕ್ಕದವ್ನಿಗೆ ಇವತ್ತು ಹಬ್ಬ ಕಡೆ, ಅವನಿಗೆ ಗೊತ್ತಾಗಿಕ್ಕಿಲ್ಲೇನೆ ನಿನ್ಗೆ? ಅವ್ವ ಅಪ್ಪಯ್ಯ ಬಂದ. ಮದಿಗೆ ಪಂಗವಿಲ್ಲ ಶಿವನಂಜ, ನನ್ ತಾಳಿ ಸರ ಕೊಡೋ, ಮರ್ವಾದೆಯಿಂದ ಕೊಟ್ರೆ ಸರಿ. ತಾಳಿ? ಯಾವ ತಾಳಿ? ನನಗೆ ಗೊತ್ತಿಲ್ಲಪ್ಪ. ಅಯ್ಯೋ ಅಡ್ಡಿ ಮಗ್ನೆ, ಕೊಡ್ಲ ಅವ್ರ ತಾಳಿ ಸರನ? ಎಲ್ಲಿಟ್ಟಿದ್ಯಾ ತಾಳಿ ಸರ? ಅವ್ವ ತಾಳಿ ಎಲ್ಲಿ ಹೋಯ್ತು ಅಂತ ನನಗೆ ಗೊತ್ತಿಲ್ಲವ್ವ. ತಲೆ ಮೇಲೆ ಆಣೆ ಮಾಡಿ ಹೇಳ್ತೀವವ್ವ, ತಾಳಿ ಗೊತ್ತಿಲ್ಲ ಗೊತ್ತಿಲ್ಲ ಗೊತ್ತಿಲ್ಲ. ಕೊಡೋ, ಮನೆಗಿರೋ ತಟ್ಟೆ ಲೋಟ ಎಲ್ಲ ಮಾರ್ ಕುಡ್ದಿ ಸಾಲ್ದು ಅಂತ ಕೊನೆಗೆ ನನ್ ತಾಳಿ ಸರನ್ನು ಮಾರ್ಕೊಂಡು ಕುಡಿದ್ಬಿಟ್ಟಿದ್ಯೇನೋ. ಕೊಡೋ ನನ್ ತಾಳಿ ಸರ, ಕೊಡೋ ನನ್ ತಾಳಿ ಸರ, ಕೊಡೋ ನನ್ ತಾಳಿ ಸರ. ಕೊಡಗಂಟ ನಿನ್ ಬಿಡಕ್ಕಿಲ್ಲ. ನನ್ ತಾಳಿ ಸರ ಗಂಟ ಮರ್ವಾದೆಯಿಂದ ನನ್ ತಾಳಿ ಸರ ಕೊಟ್ಬಿಡು ನೀನು. ಕೊಟ್ಬಿಡು, ಮರ್ವಾದೆಯಿಂದ ನನ್ ತಾಳಿ ಸರ ಬಿಡಕ್ಕಿಲ್ಲ. ಬಿಡಕ್ಕಿಲ್ಲ ಕಣೋ, ಬಿಡಕ್ಕಿಲ್ಲ, ಬಿಡಕ್ಕಿಲ್ಲ. ನೋಡು ಕಮ್ಲಿ ಮಗ, ಕಮ್ಲಿ ಕಮ್ಲಿ. ಅಯ್ಯಯ್ಯಯ್ಯಯ್ಯೋ, ಮಗ ಅಲ್ಲಪ್ಪ. ಅಯ್ಯೋ, ನನ್ನ ಮಗನೇ ಸಾಯ್ತಲ್ಲಪ್ಪ. ನನ್ನ ಮಗನೇ ಸಾಯ್ತಲ್ಲಪ್ಪ. ನಾ ಸಾಯಿಸ್ಲಿಲ್ಲ. ಕಳ್ಕೊಂಡ್ಬಿಟ್ಟೆ, ಇವನ್ ಕುಡ್ತದಿಂದ ಏನ್ ಮಾಡ್ಲಿ ಶಿವನೇ, ನಾನು ಏನು ಮಾಡ್ಲಿ?
ಸಾಯಿಸ್ಲಿಲ್ಲ, ನಾ ಸಾಯಿಸ್ಲಿಲ್ಲ. ಏ ಬಿಡಲ್ಲ ಕಣೋ ನಿನ್ನ, ಬಿಡಲ್ಲ. ನೀನೇ ಪಾಪಿ, ನನ್ನ ಮಗ ನೀನೇ. ಅನ್ಯಾಯವಾಗಿ ನನ್ನ ಮಗಳನ್ನ ಕೊಂದ್ಬಿಟ್ಟೆ ಅಲ್ಲ, ಅನ್ಯಾಯವಾಗಿ ನನ್ನ ಮಗಳನ್ನ ಕೊಂದ್ಬಿಟ್ಟೆ ಅಲ್ಲ ನೀನು. ಬಿಡಲ್ಲ ಕಣ ನಿನ್ನ, ಬಿಡಲ್ಲ. ಇಲ್ಲ, ಬಿಡಲ್ಲ. ಇಲ್ಲ, ನನ್ನ ಇಲ್ಲ ಮಗಳನ್ನ ಭಾಗ್ಯ. ಕೊಂದ್ಬಿಟ್ಟೆ, ನಿನ್ನ ನಾ ಬಿಡಕ್ಕಿಲ್ಲ. ಸಾಯಿಸ್ಲಿಲ್ಲ. ಬಿಡಲ್ಲ, ಬಿಡಲ್ಲ ನಿನ್ನ, ಬಿಡಲ್ಲ ನಿನ್ನ. ನನ್ನ ಮಗಳನ್ನ ಸಾಯಿಸಿ ಭಾಗ್ಯ ಹಂಗೇಳ್ಬೇಡ ಕಡೆ, ಅವನನ್ನ ಪೊಲೀಸರು ಇಟ್ಕೊಂಡು ಹೋಗ್ಬಿಡ್ತಾರೆ ಕಡೆ. ಆಮೇಲೆ ನಮ್ಮ ಕತೆ ಏನೇ? ಅಯ್ಯೋ ಅಯ್ಯೋ ಕಮಲಿ, ಅಯ್ಯಪ್ಪ ಮಹಾದೀಪ ಕಳ್ಕೊಂಡು ಇವತ್ತು ಅನಾಥಳಾಗ್ಬಿಟ್ಟೆ ನಾನು. ನನಗೆ ಯಾರಮ್ಮ ದಿಕ್ಕು? ಮಗ ಕಮಲಿ, 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 ನಾನು ಕೂಡ ನಿಜದಾಗಿ ಏನ್ ಮಾಡ್ತೆ ಅಂತ ನನಗೆ ಗೊತ್ತಾಗಕ್ಕಿಲ್ಲವ. ನನಗೆ ಗೊತ್ತಾಗ್ಲಿಲ್ಲ ಕಮಲಿ, ನನಗೆ ಗೊತ್ತಾಗ್ಲಿಲ್ಲ. ಮಾದೇಶ್ವರ, ಮಾದೇಶ್ವರ, ಯಾಕಪ್ಪ ನನ್ನ ಜೀವನದಲ್ಲಿ ಹೀಗೆ ನನಗೆ ಜೀವತ್ತಿಂದ ನನ್ನನ್ನು ಕ್ಷಮಿಸು ಕಮಲಿ. ಇಂಥ ತಪ್ಪನ್ನು ನಾನು ಯಾವತ್ತೂ ಮಾಡಲ್ಲವ್ವ, ಯಾವತ್ತೂ ಮಾಡಲ್ಲ. ಇನ್ನು ಮುಂದೆ ಹೊಸ ಮನುಷ್ಯನಾಗಿ ಬಾಳ್ತೀನವ್ವ, ಹೊಸ ಮನುಷ್ಯನಾಗಿ ಬಾಳ್ತೀನಿ. ಕಮಲಿ, ಇಷ್ಟೆಲ್ಲ ಆಗಿರೋದು ಈ ಹಾಳಾದ ಕುಡಿತದಿಂದ, ಈ ಹಾಳಾದ ಕುಡಿತದಿಂದ. ಇವತ್ತಿಂದ ನಾನು ಕುಡಕ್ಕಿಲ್ಲ, ಕುಡಕ್ಕಿಲ್ಲ, ಕುಡಕ್ಕಿಲ್ಲ ಕಮಲಿ. ಕೆಸರ್ನಾಗೆ ಬೆಳೆದ ಹೂವೇ ಮುಡಿ ಸೇರ ಮೊದಲೇ ಬಿರುಗಾಳಿಗೆ ಸಿಕ್ಕಿ ಮಣ್ಣಾಯಿತೆ. ಮಣ್ಣಾಯಿತೆ. ಕೆಸರ್ನಾಗಿ ಬೆಳೆದ ಹೂವೇ ಮುಡಿ ಸೇರು ಮೊದಲೇ ಬಿರುಗಾಳಿಗೆ ಸಿಕ್ಕಿ ಮಣ್ಣಾಯಿತೆ. ಕೆಸರ್ನಾಗಿ ಬೆಳೆದ ಹೂವೇ ಮುಡಿ ಸೇರು ಮೊದಲೇ ಬಿರುಗಾಳಿಗೆ ಸಿಕ್ಕಿ ಮಣ್ಣಾಯಿತೆ, ಮಣ್ಣಾಯಿತೆ.
ಏನಾಯ್ತು ಮಗ? ಏನಾಯ್ತು ಮಗ? ಏನಾಯ್ತಲ್ಲ? ಏನಾಯ್ತಲ್ಲ? ಎದೆ ಉರಿತಾ ಇದೆವ್ವ, ಹೊಟ್ಟೆಲಿ ಸಂಟ ಆಗ್ತಾ ಇದೆವ್ವ, ಹೊಟ್ಟೆಲಿ ಸಂಟ ಆಗ್ತಾ ಇದೆವ್ವ. ಅಯ್ಯೋ ಅಯ್ಯೋ ಅಯ್ಯೋ, ನಾನೇನಪ್ಪ ಮಾಡ್ಲೆ ಮಾದೇಶ್ವರ? ಭಾಗ್ಯ ಬೇರೆ ಕೂಲಿ ಕೆಲ್ಸಕ್ಕೆ ಹೋಗ್ಬಿಟ್ಟಾಳೆ. ಅಯ್ಯೋ ಏನು ಆಗಕ್ಕಿಲ್ಲ ಕಣ್ಲ, ಅಯ್ಯೋ ಏನು ಆಗಕ್ಕಿಲ್ಲ, ಸಮಾಧಾನ ಮಾಡ್ಕಲ್ಲ. ತಡಕ್ ಆಗ್ತಾ ಇಲ್ಲವ್ವ ನನ್ನ ಕಡೆಯಿಂದ. ಅಲ್ಲ ಕಣ್ಲ, ಅಯ್ಯೋ ತುಂಬಾ ನೋಯ್ತಾ ಇದೆವ್ವ. ಶಿವನಂಜ, ಏನು ಆಗಕ್ಕಿಲ್ಲ ಕಣ್ಲ. ಅಯ್ಯಯ್ಯೋ, ಯಾರಂತೀರೇನಪ್ಪ? ಬಂದ್ರಪ್ಪ, ಯಾರ ಇದೀರೇನ್ರಪ್ಪ? ಕೆಂಪಕ್ಕ ಏನಾಯ್ತು? ಕೆಂಪಕ್ಕ ಏನಾಯ್ತು? ನೋಡ್ಲ ಶಿವನಂಜನ, ನೋಡ್ಲ. ಶಿವನಂಜಣ್ಣ, 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 ಶಿವನಂಜ, ಶಿವನಂಜಣ್ಣ, ನಾನ್ ಬಿಟ್ಟೋಗ್ಬಿಟ್ಟಲ್ಲ ಮಗ. ಜಗಳ ಬಂತು, ನನ್ನ ತಗೊಂಡ್ಬಿಡ್ತೈತೆ. ಅಯ್ಯಪ್ಪ, ಅಯ್ಯೋ ಭಾಗ್ಯ, ಜೀವನಂದ ಸತ್ತು ಹೋಗ್ಬಿಟ್ಟ ಕಡೆ, ನಮ್ಮನ್ ಬಿಟ್ಟು ಹೋಗ್ಬಿಟ್ಟ ಕಡೆ. ಬಾರ ಇಲ್ಲಿ ನೋಡಿ. ನೋಡಿ ಭಾಗ್ಯಕ್ಕ, ನಮ್ ಶಿವನಂಜಣ್ಣ ಭಾಗ್ಯಕ್ಕ ಹೋಗ್ಬಿಟ್ಟ. ಶಿವನಂಜಣ್ಣ ಭಾಗ್ಯಕ್ಕ. ಶಿವನಂಜ ಎದ್ದೇಳೋ, ಶಿವನಂಜ ಎದ್ದೇಳೋ. ಅಯ್ಯೋ, ನಂಗೆ ದುಃಖ ತಡ್ಕೋಬೇಡ ಕಣೆ, ಜೋರಗಳೇ ಭಾಗ್ಯ. ಹತ್ಬಿಡೆ ಹತ್ಬಿಡೆ ಹತ್ಬಿಡೆ. ಶಿವನಂಜ, ಅಯ್ಯೋ ಮಗ, ಶಿವನಂಜ ನಮ್ಮನ್ನೆಲ್ಲ ಬಿಟ್ಟು ಹೊಂಟೋದೆ, ನನ್ನನ್ನ ಅನಾಥೆ ಮಾಡಿ. ನಮ್ಗೆ ಯಾರೋ ದಿಕ್ಕು. ಶಿವನಂಜ ಎದ್ದೇಳೋ, ಇದ್ದ ಮಗಳು ಹೋಗಿ ನೀನು ಹೋಗ್ಬಿಟ್ಟು ನನಗೆ ಮಾದೇಶ್ವರ ನನ್ನ ತಪ್ಪಲೆ ಮಾಡ್ಬಿಟ್ಟಲ್ಲೋ. ಶಿವನಂಜ ಎದ್ದೇಳೋ, ಶಿವನಂಜ. ಅಯ್ಯೋ ಶಿವನೇ, ಅಯ್ಯೋ ರಾಜಣ್ಣ, ನಮ್ ಶಿವನಂಜಣ್ಣ ರಾಜಣ್ಣ, ನಮ್ ಶಿವನಂಜಣ್ಣ. ಅಣ್ಣ ನೋಡಣ್ಣ, ಶಿವನಂಜ ನಮ್ಮನ್ನೆಲ್ಲ ಬಿಟ್ಟು ಹೊಂಟೋದ. ನೋಡಣ್ಣ, ಶಿವನಂಜ ನಮ್ಮನ್ನೆಲ್ಲ ಬಿಟ್ಟು ಹೊಂಟೋದ. ನಮ್ಮನ್ನ ಅನಾಥೆ ಮಾಡೋಗ್ಬಿಟ್ಟ. ನನಗೆ ಯಾರಣ್ಣ ದಿಕ್ಕು? ಯಾರಣ್ಣ ಕುಡಿಬೇಡ ಕುಡಿಬೇಡ ಅಂತ ಎಷ್ಟು ಪಡ್ಕೊಂಡೆ, ಆದ್ರೆ ಅವನು ಕುಡಿದು ಕುಡಿದು ಇವತ್ತು ನಮ್ಮನ್ನ ಬೀದಿಲ್ ತಂದಿಳಿಸ್ಬಿಟ್ಟ. ಅವನು ಬೀದಿ ಎಡ ಆಗೋದ. ನಮಗೆ ಯಾರಪ್ಪ ದಿಕ್ಕು? ಶಿವನೇ, ಮಾದೇಶ್ವರ, ಮಾದೇಶ್ವರ. ನನಗೆ ಬಿಟ್ಟು ಹೋಗ್ಬಿಟ್ಟ. ನನಗೆ ಯಾರು ದಿಕ್ಕು? ಯಾರು? ಮಾದೇಶ್ವರ, ತಂದೆ ಮಾದೇಶ್ವರ. ಮಾದೇಶ್ವರ, ಇಂಥ ಕುಡ್ಕ ಗಂಡನಯ್ಯ ಹೆಣ್ಮಕ್ಳಿಗೂ ಕೊಡಬೇಡ, ಕೊಡಬೇಡ, ಕೊಡಬೇಡ. ನನಗೆ ಒಂದು ಪರಿಸ್ಥಿತಿ ಪ್ರಪಂಚದಲ್ಲಿ ಹೆಣ್ಣು ಮಕ್ಕಳಿಗೆ
ಹೊತ್ತು ಹೊತ್ತಿಗೆ ಅನ್ನ ಉಣಿಸಿ ತಂದೆ ಮಗುವ ತಬ್ಬಿದಾಕೆ ತಂದೆ ಮಗುವ ತಬ್ಬಿದಾಕೆ ನಿನಗೆ ಬೇರೆ ಹೆಸರು ಬೇಕೇ ನಿನಗೆ ಬೇರೆ ಹೆಸರು ಬೇಕೇ ಸ್ತ್ರೀ ಎಂದರೆ ಅಷ್ಟೇ ಸಾಕೆ ನಿನಗೆ ಬೇರೆ ಹೆಸರು ಬೇಕೇ ಸ್ತ್ರೀ ಎಂದರೆ ಅಷ್ಟೇ ಸಾಕೆ ಸ್ತ್ರೀ ಎಂದರೆ ಅಷ್ಟೇ ಸಾಕೆ ಸ್ತ್ರೀ ಎಂದರೆ ಅಷ್ಟೇ ಸಾಕೆ